ಚಾರ್ಟ್ ಸ್ಟಾಕ್ಗೆ ತಮಗೆಲ್ಲರಿಗೂ ಸ್ವಾಗತ. ದಿಕ್ಕು ತೋರಿಸುವಂಥ ಎಕ್ಸ್ಪೈರಿ ಆಗಬೇಕು ಇವತ್ತು ಬ್ಯಾಂಕ್ ನಿಫ್ಟಿನಲ್ಲಿ ಅಂತ ಮಾತಾಡ್ಕೊಂಡಿದ್ವಿ. ಆಯಿತಾ, ಏನು ಕತೆ ಆಯಿತು, ನಾಳೆ ನಿಫ್ಟಿ ಎಕ್ಸ್ಪೈರಿ ಯಾವ ರೀತಿ ಆಗಿರುತ್ತೆ ಅನ್ನೋದನ್ನು ನೋಡ್ತಾ ಹೋಗೋಣ. ಇವತ್ತು ಟಾಪ್ ಗೇನರ್ ಅಂತ ನಾವು ನೋಡೋದಾದರೆ ಸಿಪ್ಲಾ ಅಂತ ಕಾಣಿಸುತ್ತೆ. 3.09% ಅಪ್ ಮೂಮೆಂಟ್ ಬಂದಿದೆ. ಆದರೆ ಇವತ್ತಿಗೆ ನನ್ನ ಸ್ಟಾಕ್ ಆಫ್ ದ ಡೇ ಅಂತ ಮಾತಾಡಬೇಕಾಗಿರೋದು ರಿಲಯನ್ಸ್. ಕೊನೆ ಟೈಮಲ್ಲಿ ಒಂದು ಅದ್ಭುತವಾದಂಥ ಮೂಮೆಂಟ್ ಬಂದಿದೆ. ಇವತ್ತು ಮಾರ್ಕೆಟಿಗೆ ಸಮಯ ಕೊಟ್ಟರೆ ತುಂಬ ಕಮ್ಮಿ, ಆದರೆ ನಿಫ್ಟಿ ಒಂದು ಪಾಸಿಟಿವ್ ಆಗಿ ಕ್ಲೋಸಿಂಗ್ ಆಗಿರೋದಕ್ಕೆ ಕಾರಣ ರಿಲಯನ್ಸ್ ಅಂತ ಹೇಳ್ಬೋದು. ಅದೇ ರೀತಿಯಾಗಿ ಟಾಪ್ ಲೂಸರ್ ಅಂತ ನಾವು ನೋಡೋದಾದರೆ ಸುಮಾರು ಕಂಪ್ನಿಗಳಲ್ಲಿ 2% ಫಾಲ್ ಬಂದಿದೆಯಲ್ಲ. ONGCನಲ್ಲಿ 2.1% ಬಂದಿದೆ, DB ಸ್ಲ್ಯಾಬ್ಸಲ್ಲಿ 2.06, NTPCನಲ್ಲಿ 2%. ನೋಡ್ಕೊಂಬರ್ಬೋಣ, ಸುಮ್ಮನೆ ತಪ್ಪು ಮಾಹಿತಿ ಕೊಟ್ಟಂಗೆ ಆಗುತ್ತೆ, ಯಾಕೆಂದರೆ ನಾನು ಮಾರ್ಕೆಟಲ್ಲಿ ಇರಲಿಲ್ಲ. ಸೊ ONGCನೇ ಇವತ್ತಿನ ಟಾಪ್ ಲೂಸರ್ ಅಂತ ಜೆರೋದಾದಲ್ಲೂ ಕೂಡ ಹೇಳ್ತಾ ಇದ್ದಾರೆ. ಸೊ 2.1% ಮೂಮೆಂಟ್ ಫಾಲ್ ಬಂದಿರೋದ್ರಿಂದ ONGC ಇವತ್ತಿನ ಟಾಪ್ ಲೂಸರ್ ಆಗಿತ್ತು. ಇಂಟ್ರೆಸ್ಟಿಂಗ್ ಅಲ್ವಾ, ಎನರ್ಜಿ ಸೆಕ್ಟರಲ್ಲಿ ಎರಡು. ರಿಲಯನ್ಸ್ ಅಂದರೆ ಬರೀ ಎನರ್ಜಿ ಅಂತ ಹೇಳೋಕ್ಕಾಗಲ್ಲ, ಇವಾಗ ತುಂಬ ದೊಡ್ಡ ಗ್ರೂಪ್ ಆಗಿ ಅದು ಹೊರ ಹೋಗ್ಬಿಟ್ಟಿದೆ. ಗುಜರಾತ್ ಸಮಿಟಲ್ಲಿ ಮೊನ್ನೆ ಅಂಬಾನಿ ಅವರು ಮಾತಾಡೋದನ್ನ ನೋಡ್ತಾ ಇದ್ದೆ. ವೈಬ್ರೆಂಟ್ ಗುಜರಾತ್ 10 ವರ್ಷ ಸೆಲೆಬ್ರೇಷನ್ ಆಯ್ತಲ್ವಾ. ಸೊ ಸೆಂಟಿಮೆಂಟ್ ಏನೋ ಬಂದಿರಬೇಕು. ಸ್ಟಾಕು ನ್ಯೂಸ್ ಎಲ್ಲ ಆಮೇಲೆ ಬಿಡಿ, ಬಟ್ ಸ್ಟಾಕು ತೋರಿಸ್ತೀನಿ ನಾನು ಇವತ್ತು ಮಾತಾಡೋಣ. ರಿಲಯನ್ಸ್ ಬಗ್ಗೆ ಒಂದು ಒಳ್ಳೆ ಬಸ್ ಸ್ಟ್ಯಾಂಡ್ ಮಾಡ್ತಾ ಇತ್ತು, ಅದು ಬ್ರೇಕ್ಔಟ್ ಆಗೋ ಥರ ಕಾಣಿಸ್ತಾ ಇದೆ. ಸೊ ನಿಫ್ಟಿನಲ್ಲಿ ಇವತ್ತು ಯಾವ ರೀತಿಯಾಗಿತ್ತು ಟ್ರೇಡ್ ಅಂತ ನೋಡೋದಾದರೆ, ಇವತ್ತು ಒಂದು ವೀಕ್ ಸ್ಟೇಜ್ಗೆ ಬಂದಿತ್ತು. ಐ ಥಿಂಕ್ ಈ ಪಾಯಿಂಟಲ್ಲೆಲ್ಲೋ ನಾಳೆಗೆ ಯಾಕೋ ವೀಕಾಗಿ ಕಾಣಿಸ್ತಾ ಇದೆ ಅಂತ ನಿಮ್ಗೆ ಹೇಳಿದೆ ನಾನು, ಯಾಕೆಂದರೆ ಈ ಪಾಯಿಂಟಿಂದನೂ ಕೆಳಗಡೆ ಬಂದಿತ್ತು ಅಂತ. ಅದಾದಮೇಲೆ ಈ ಪಾಯಿಂಟಲ್ಲಿ ಅನ್ಸುತ್ತೆ ನಾನು ಹೇಳಿದ್ದು. ಅದಾದಮೇಲೆ ಸೂಪರಾಗಿ ರಿಕವರ್ ಬಂದಿದೆ. ಇದು ಬಂದರೆ ಕಾರಣ ರಿಲಯನ್ಸೇ. ಈಗೇನಾಯಿತು, ಮತ್ತೆ 21,500 ಬಿಟ್ಕೊಟ್ಟಿಲ್ಲ. ನಿನ್ನೆ ಮಾತಾಡಿದ್ವಿ. ನಿನ್ನೆ ಯಾರಾದರೂ ಚಾರ್ಟ್ ಸ್ಟಾಕ್ ನೋಡಿದರೆ ಇವತ್ತು ನೋಡಿ, ಇವತ್ತಿನ ವಿಡಿಯೋ ಮೈಂಡ್ಫುಲ್ ಅಂತ ಕೂಡ ಹೇಳಿದ್ದೀನಿ, ಯಾಕೆಂದರೆ ಎಲ್ಲಿ ಸ್ಟಾಪ್ ಲಾಸ್ ಹಿಟ್ ಆಗಿರ್ಬೋದು, ಏನು ಲರ್ನಿಂಗ್ ಇದೆ ಈ ಥರ ಮಾರ್ಕೆಟಲ್ಲಿ ಅನ್ನೋದ್ರ ಬಗ್ಗೆ ನೋಡ್ತಾ ಹೋಗೋಣಂತೆ. ಸೊ ಇವಾಗ ನೀವು ನೋಡೋದಾದರೆ ಒಂದು ಕ್ಯಾಂಡಲ್ಗಳು ಸಾಕು ನಿಮ್ಮ ಬಂದಿರೋ ಪ್ರಾಫಿಟ್ನ ನಿಮ್ಮದು ತಿಂದಾಕಕ್ಕೆ. ಯಾರಾದರೂ ನೆನ್ನೆ ಪೊಸಿಷನ್ನ ಕ್ಯಾರಿ ಮಾಡಿದರೆ ಕೆಳಗಡೆ ಹೋಗುತ್ತೆ ಅಂತ ನೋಡಿ. ಇದೊಂದು ಕ್ಯಾಂಡಲ್ ಬಂದಾಗ ನಿಮ್ಮದು ತುಂಬ ದೊಡ್ಡದಾಗಿ ನಿಮ್ಮದು ವೈಪೌಟ್ ಆಗಿರುತ್ತೆ. ಯಾಕಂದರೆ ಇಷ್ಟು ವೇಗವಾಗಿ ಒಂದ್ಸಲ ಮೇಲ್ಗಡೆ ಹೋಯಿತು ಅಂತಂದರೆ ಪ್ರೀಮಿಯಮ್ಗಳು ಎಗ್ಗ ಇನ್ನೊಂದು ಡೈರೆಕ್ಷನಲ್ಲಿ ಹೋಗುತ್ತೆ, ನಿಮ್ಮ ಕಡೆ ಬಂದಿರೋ ಪ್ರಾಫಿಟ್ ಎಲ್ಲ ತಿಂದು ಹೋಗ್ತಾ ಹೋಗುತ್ತೆ. ಬ್ಯಾಂಕ್ ನಿಫ್ಟಿನಲ್ಲೂ ಇದೇ ರೀತಿಯಾಗಿದೆ. ಮೊನ್ನೆ ಫಿನ್ ನಿಫ್ಟಿನಲ್ಲೂ ಕೂಡ ಇದೇ ರೀತಿ ಕ್ಯಾಂಡಲ್ ಬಂದಿತ್ತು. ಆದರೆ ನಿಫ್ಟಿನಲ್ಲಿ ಈಗ ಒಂದು 2 ವೈಲೆಂಟ್ ಮೂಮೆಂಟ್ ಆಗಿರೋದ್ರಿಂದ ನಾಳೆ ಈ ಝೋನ್ ಒಳಗಡೆ ಉಳಿಯುವಂಥ ಸಾಧ್ಯತೆ ಇದೆ. ಅಂದರೆ 21,450 ಹತ್ತಿರ ಇವತ್ತೇನು ಒಂದು ಲೋ ಮಾಡ್ತಲ್ಲ, ಈ ಲೋ ಇಂದ 21,720 ಈ ಝೋನ್ ಒಳಗಡೆ ತಣ್ಣಗೆ ಎಕ್ಸ್ಪೈರಿನ ಮುಗಿಸುವಂಥ ಸಾಧ್ಯತೆ ಇರುತ್ತೆ. ನಾಳೆ ಇದೇ ಝೋನಲ್ಲಿ ಓಪನ್ ಆಯಿತು ಅಂತಂದರೆ ಒಂದು ಬೋರಿಂಗ್ ಆಗಿ ಒಂದು ಸೈಡ್ ವೇಸ್ ಆಗಿ ಉಳಿಬೋದು. ಇವತ್ತು ಮೋಸ್ಟ್ ಆಫ್ ದ ಡೇ ಅದೇ ರೀತಿ ಇತ್ತು, ಆದರೆ ಲಾಸ್ಟಿಗೆ ಒಂದು ಮೊಮೆಂಟಮ್ ಬಂದಿದೆ. ಈ ಮೊಮೆಂಟಮ್ ನಾಳೆ ಇದೇ ಝೋನಲ್ಲಿ ಓಪನ್ ಆದರೆ ಕಂಟಿನ್ಯೂ ಆಗ್ಬೋದು. ಕಂಟಿನ್ಯೂ ಆದರೆ 21,720 ಕ್ಲಿಯರ್ ಕಟ್ ಆಗಿ ರೆಸಿಸ್ಟೆನ್ಸ್ ಕಾಣಿಸ್ತಾ ಇದೆ. ಸೊ ಆ ಝೋನ್ ಒಳಗಡೆ ಉಳ್ಕೊಳ್ಳುವಂಥ ಸಾಧ್ಯತೆ ಇರುತ್ತೆ. ನೋಡ್ತಾ ಹೋಗೋಣ. ನಾಳೆ ಒಂದು ಇಂಟರ್ನಲ್ ಕ್ಯಾಂಡಲ್ ಸೆಟಪ್ ಆಗುವಂಥ ಸಾಧ್ಯತೆ ಜಾಸ್ತಿ ಕಾಣಿಸ್ತಾ ಇದೆ ನಿಫ್ಟಿನಲ್ಲಿ. ಸುಳ್ಳಾಗಬೇಕು ಅಂತಂದರೆ ನೋಡ್ತಾ ಹೋಗೋಣ. ತುಂಬ ಒಂದು ದೊಡ್ಡ ಗ್ಯಾಪ್ ಅಪ್ ಓಪನಿಂಗ್ ಆಗಿ ಫಾಲೋ ಅಪ್ ಬರ್ತಾ ಹೋಯಿತು ಅಂತಂದರೆ, ಅಥವಾ ಗ್ಯಾಪ್ ಡೌನ್ ಓಪನಿಂಗ್ ಆಯಿತು ಅಂದರೆ ಮತ್ತೆ ಸೆಲ್ಲರ್ಸ್ ಟ್ರೈ ಮಾಡ್ತಾ ಹೋಗ್ತಾರೆ, ಆಗ ಚೇಂಜ್ ಆಗ್ತಾ ಹೋಗ್ಬೋದಂತೆ. ಬಟ್ ನೋಡೋಣ, 2 ಮೂಮೆಂಟ್ ಆಗಿರೋದ್ರಿಂದ ನಾಳೆಗೆ ಸೈಡ್ ವೈಸ್ ಅಂತ ಎಕ್ಸ್ಪೆಕ್ಟ್ ಮಾಡಿ. ಎಕ್ಸ್ಪೆಕ್ಟೇಷನು ನ್ಯೂಟ್ರಲ್ ಇಟ್ಕೊಳ್ಳೋಂಥದ್ದು ಸಾರಿ ಹೇಳ್ಬೇಕು, ಅದು ಪ್ರೂವ್ ಆಗ್ತಾನೆ ಇದೆ. ಇಲ್ಲಿ ನೀವು ನೋಡೋದಾದರೆ ಒಂದು ಟ್ರೆಂಡ್ ಲೈನ್ ಕೂಡ ಕಾಣಿಸ್ತಾ ಇದೆ ಇವಾಗ ನಿಫ್ಟಿನಲ್ಲಿ, ಕರೆಕ್ಟಾ. ಸೊ ನಾಳೆ ಆ ಝೋನ್ ಅಂದರೆ ಸರಿಸುಮಾರು 21,680 ಈ ಝೋನ್ ಹತ್ತಿರ ಬರ್ತೀನಿ ಕರೆಕ್ಟಾಗಿ ಹಾಕೊಂಡ್ರೆ, ಅದು ಮೇಲ್ಗಡೆ ಟ್ರೆಂಡ್ ಲೈನ್ ಆಗಿದೆ. ಕೆಳಗಡೆನೂ ಕೂಡ ಒಂದು ಚಾನಲಲ್ಲಿ ಹೋಗ್ತಾ ಇದೆ. ಸೊ ನಿಫ್ಟಿ ಒಂದು ಚಾನಲಲ್ಲಿ ಹೋಗ್ತಾ ಇದೆ. ಈ ಚಾನಲ್ ರೆಫರೆನ್ಸ್ ಇಟ್ಕೊಂಡು ಕೂಡ ನಾವು ಟ್ರೇಡ್ ಮಾಡ್ತಾ ಹೋಗ್ಬೋದು. ಆ ರೀತಿ ಆಯಿತು ಅಂತಂದರೆ 21,400 ಹತ್ತಿರ ಬಂದು ಟ್ರೇಡ್ ಆಗಬೇಕು. ಈ ಚಾನಲ್ನ ಇನ್ನೂ ಒಂದ್ಸಲ ಕೆಳಗಡೆ ಬರೋದಿದೆ ಅಂತಂದರೆ. ಸೊ ನೋಡ್ತಾ ಹೋಗೋಣ. ಎವ್ರಿ 50 ಪಾಯಿಂಟ್ಸ್ 100 ಪಾಯಿಂಟ್ಸಲ್ಲಿ ಸಪೋರ್ಟ್ ಇರೋದು ಗೊತ್ತೇ ಇದೆ ನಿಮಗೆ. ಹಾಗಾಗಿ ಅರ್ಜೆಂಟ್ ಮಾಡೋಕ್ಕೆ ಹೋಗಬಾರ್ದು. ಬಂದರೆ ಟಾರ್ಗೆಟ್ಗಳನ್ನು ಅಲ್ಲೇ ಉಳಿಸ್ಕೋಬೇಕು. ಇವತ್ತು ಯಾರು ಕ್ಯಾರಿ ಫಾರ್ವರ್ಡ್ ಮಾಡಿದ್ರು ಇಷ್ಟು ದೊಡ್ಡ ರೇಟ್ ಕ್ಯಾಂಡಲ್ ಬಂದಾಗ ಇಮಿಡಿಯೇಟಾಗಿ ನೀವು ಪ್ರಾಫಿಟ್ನ ಬುಕ್ ಮಾಡ್ಕೊಳಕ್ಕೆ ಯೋಚನೆ ಮಾಡಲ್ಲ. ಇನ್ನೊಂದು ಸ್ವಲ್ಪ ಕಾಯೋಣ ಅಂತಲೇ ಯೋಚನೆ ಮಾಡಿರ್ತೀರ. ಆದರೆ ಇಲ್ಲಿ ಇಮಿಡಿಯೇಟಾಗಿ ನಿಮಗೆ ವಾಪಸ್ ತೊಗೊಂಡೋಗಿದ್ದಾರೆ, ಅದು ಎನ್ಗಲ್ಫಿಂಗ್ ಮಾಡೋ ಥರ ತೊಗೊಂಡೋಗಿದ್ದಾರೆ. ಆವಾಗಲೇ ಕನ್ಫರ್ಮ್ ಇವತ್ತು ಮಾರ್ಕೆಟ್ ಕೆಳಗೆ ಹೋಗೋದು ಜಾಸ್ತಿ ಸಾಧ್ಯತೆ ಇಲ್ಲ, ಹುಷಾರಾಗಿರಬೇಕು ಅಂತ. ಆದರೆ ಇಲ್ಲಿ ಯಾರಿಗಾದರೂ ಉಲ್ಟಾ ಟ್ರೇಡ್ ತೊಗೊಳಕ್ಕಿಂತ ಕಾಂಟ್ರೇಟ್ ಟ್ರೇಡ್ ತೊಗೊಳಕ್ಕಿಂತ ಅಂದರೆ ನೋಡಿ, ಆ ಆಪರ್ಚುನಿಟಿನೂ ಇರೋದಿಲ್ಲ. ಯಾಕೆಂದರೆ ಒಂದೇ ಬಾರಲ್ಲಿ ಇಷ್ಟು ದೊಡ್ಡ ಮೂಮೆಂಟ್ ಬಂದಾಗ ನೀವು ತೊಗೊಳಕ್ಕಲ್ಲ. ಒಂದು ಹ್ಯಾಮರ್ ಮಾಡಿ ಅಥವಾ ಒಂದು ಬಸ್ ಸ್ಟ್ಯಾಂಡ್ ಮಾಡಿ ಅಲ್ಲಿಂದ ನಿಮಗೆ ಏನಾದ್ರು ಒಂದು ಕೊಡ್ತಾ ಇದೆ ಅಂದರೆ ನೀವು ಬೈ ಮಾಡ್ಬೋದಾಗಿತ್ತು. ಬಟ್ ಇಷ್ಟು ಒಂದೇ ಕ್ಯಾಂಡಲ್ ಇಷ್ಟು ಮೇಲ್ಗಡೆ ಹೋಗ್ತಿದೆ ಅಂತಂದರೆ ಅದನ್ನು ಕೂಡ ತಗೊಳ್ಳೋಂಥ ಅವಕಾಶ ಇರೋದಿಲ್ಲ. ಸೊ ಈ ರೀತಿಯಾಗಿರುವಂಥ ಮಾರ್ಕೆಟ್ ಆಗಿದೆ. ಹಾಗಾಗಿ ದಯವಿಟ್ಟು ಅವಸರ ಮಾಡ್ಕೊಳಕ್ಕೆ ಹೋಗ್ಬಿಡಿ. ದಯವಿಟ್ಟು ನೋಟ್ ಡೌನ್ ಮಾಡ್ಕೊಳ್ಳಿ. ಇದರಲ್ಲಿ ಬೆಸ್ಟ್ ಸ್ಟ್ರಾಟಜಿ ಯಾವುದಾಗಿರುತ್ತೆ ಅಂತಂದರೆ ಇಂಟ್ರಾಡೇನಲ್ಲೇ ಪೊಸಿಷನ್ನ ಮುಗಿಸ್ಕೊಳ್ಳಿ. ಪೊಸಿಷನ್ನ ಕ್ಯಾರಿ ಮಾಡೋಕ್ಕೆ ಹೋಗ್ಬಿಡಿ. ಜೊತೆಗೆ ಎವ್ರಿ 50 ಪಾಯಿಂಟ್ಸ್ 100 ಪಾಯಿಂಟ್ಸ್, ಯಾಕಂದರೆ ಇನ್ನೂ ನಾವು ಒಂದು ಝೋನಲ್ಲೇ ನಡೀತಾ ಇದೀವಲ್ವ, ಆ ಝೋನ್ನ ಬಿಟ್ಟು ನಾವು ಆಚೆ ಬರೋ ತನಕ ನೀವು ಅದೇ ಥರನೇ ನೀವು ಯೋಚನೆ ಮಾಡಿಕೊಂಡು ತುಂಬ ಇಂಟ್ರಾಡೇನಲ್ಲೂ ಕೂಡ ಜಾಸ್ತಿ ಹೊತ್ತು ನೀವು ಉಳಿಸ್ಕೊಳೋದು ಬೇಕಾಗ್ತಾ ಇಲ್ಲ. ಆ ರೀತಿ ಉಳಿಸ್ಕೊಳೋದು ಒಂದೊಂದು ದಿನ ನಿಮ್ಗೆ ಸಿಗ್ತಾ ಇದೆ. ಹಾಗಂತ ಪ್ರತಿದಿನ ನೀವು ಅದನ್ನ ಅಟೆಂಡ್ ಮಾಡೋಕ್ಕೆ ಹೋದರೆ ನಿಮಗೆ ಸ್ಟಾಪ್ ಲಾಸ್ ಕೂಡ ನೀವು ತೊಗೊಳಕ್ಕೆ ರೆಡಿ ಆಗ್ತಾ ಇರಬೇಕು. ಅದನ್ನು ನೀವು ದಯವಿಟ್ಟು ಗಮನ ಇಟ್ಕೊಳ್ಳಿ. ಅದೇ ರೀತಿ ಇವತ್ತು ಬ್ಯಾಂಕ್ ನಿಫ್ಟಿ ಎಕ್ಸ್ಪೈರಿ ಆಗಿತ್ತು. ಇವತ್ತು ಟರ್ಮಿನಲ್ ಮುಂದೆ ಇಲ್ಲ. ನಾನು ಏನು ಮಾಡಿದೆ, ಒಂದು ಪರ್ ಲಾಟಿಗೆ 25-30 ಪಾಯಿಂಟ್ ಬರೋ ಥರ ಸ್ಟ್ರೈಕ್ ಇತ್ತು. ಅಂದರೆ ನಾನು 46,600 ಕೆಳಗಡೆ, ಮೇಲ್ಗಡೆ 46,500 ಅನಿಸುತ್ತೆ, ಕೆಳಗಡೆ 46,500 ಈ ಝೋನು, ಮೇಲ್ಗಡೆ 47,600 ಈ ಝೋನು. ಸೊ ಈ ಝೋನಲ್ಲಿ ನಾನು ಆಪ್ಷನ್ ಸೆಲ್ಲಿಂಗ್ ಮಾಡಿಟ್ಬಿಟ್ಟಿದ್ದೆ. ಸೊ ನಾನು ಮಾರ್ಕೆಟ್ ನೋಡಲಿಲ್ಲ ಅಂತಂದರೂ ಅದ್ರ ಪಾಡಿಗೆ ಅದು ತೀಟ ಆಗಿ ಮುಗಿಸ್ಕೊಂಡು ಹೋಯಿತು. ಯಾಕೆ ಇಷ್ಟೊಂದು ಕಾನ್ಫಿಡೆನ್ಸ್ ಬಂತು ಇವತ್ತು? ಅಷ್ಟು 500 ಪಾಯಿಂಟ್ ಅದೇನು ತುಂಬ ದೊಡ್ಡ ರೇಂಜ್ ಅಲ್ಲ. ಯಾಕೆ ಅಂತಂದರೆ ನಿನ್ನೆ ಬಂದಂಥ ಮೂವ್. ಸೊ ಎಕ್ಸ್ಪೈರಿ ಹಿಂದಿನ ದಿನ ಇಷ್ಟು ದೊಡ್ಡ ಮೂಮೆಂಟ್ ಬಂದುಬಿಟ್ರೆ ಸಾಮಾನ್ಯವಾಗಿ ಆ ಝೋನ್ ಒಳಗಡೆ ಮುಗಿಸೋಕೆ ನೋಡ್ತಾರೆ ಒಂದು ಇಂಟರ್ನಲ್ ಕ್ಯಾಂಡಲ್. ಇವತ್ತು ಕೆಳಗಡೆ ಓಪನ್ ಆಯಿತು, ಇಲ್ಲ ಅಂತಲ್ಲ, 47,200 ಕೆಳಗಡೆ ಬಂತು. ನಿನ್ನೆ ಯಾರು ಚಾರ್ಟ್ ಸ್ಟಾಕ್ ನೋಡಿದ್ರಿ ದಯವಿಟ್ಟು ಕಮೆಂಟ್ ಮಾಡಿ. ಏನಾದರೂ ಒಂದು ಗ್ಯಾಪ್ ಡೌನ್ ಓಪನಿಂಗ್ ಆಯಿತು ಅಂತಂದರೆ ಒಂದು ಪ್ರಾಫಿಟ್ ಬುಕ್ಕಿಂಗ್ ಬರುತ್ತೆ. ಯಾರಾದ್ರೂ ನಿನ್ನೆ ಪೊಸಿಷನ್ ಉಳಿಸ್ಕೊಂಡಿದ್ರು, ಯಾರು ರಿಸ್ಕ್ ತಗೊಳಕ್ಕೆ ಹೋಗಲ್ಲ. 47,000
ಸಾವಿರದಲ್ಲಿ ಪ್ರಾಫಿಟ್ ಬುಕಿಂಗ್ ಮಾಡ್ಕೊಂಡು ನೋಡ್ತಾರೆ ಅಂತ. ಇವತ್ತು ನೋಡಿ ಗ್ಯಾಪ್ ಡೌನ್ ಓಪನಿಂಗ್ ಆಯಿತು, ಅಲ್ಲಿ ಪ್ರಾಫಿಟ್ ಬುಕಿಂಗ್ ಆಯಿತು, ಇಮಿಡಿಯೇಟಾಗಿ ನಿಮಗೆ ರಿವರ್ಸ್ ಬರ್ತಾ ಹೋಯಿತು. ಯಾಕಂದರೆ 47,000 ಪಿ ರೇಟಿಂಗ್ ಮಾಡೋರು ಕೂಡ ಅಗ್ರೆಸಿವ್ ಆಗಿ ಆ್ಯಡ್ ಮಾಡ್ಕೊತ ಹೋಗ್ತಾರೆ, ಇದನ್ನು ಕೆಳಗಡೆ ಬಿಟ್ಕೊಡೋದಿಲ್ಲ ಅಂತ. ಈ ರೀತಿಯಾಗಿ ಸೊ ಇದು ಪ್ಲಾನ್ ಮಾಡ್ತಾ ಹೋಗ್ಬೋದು, ನೀವು ನೋಡಿದ್ರೆ ಗೊತ್ತಾಗ್ತಾ ಹೋಗುತ್ತೆ, ಸ್ವಲ್ಪ ಅಬ್ಸರ್ವ್ ಮಾಡ್ತಾ ಹೋಗಬೇಕು. ಅದಕ್ಕೆ ಇವತ್ತು ಹಾಡು ನೆನಪಾಗಿತ್ತು ನನಗೆ, ಕೇಳಿದ್ದು ಸುಳ್ಳಾಗಬಹುದು, ನೋಡಿದ್ದು ಸುಳ್ಳಾಗಬಹುದು ಅಂತ. ಸ್ವಲ್ಪ ವಿಚಾರಿಸ್ಬಿಟ್ಟು ನೋಡೋಣ, ಅವಾಗೆಲ್ಲ ಗೊತ್ತಾಗ್ತಾ ಹೋಗುತ್ತೆ. ಅದೇ ಇವತ್ತಿನ ಮಾರ್ಕೆಟ್ ಜಿಸ್ಟ್ ಅಂತ ಹೇಳ್ಬೋದು. ಡೈಲಿ ಕ್ಯಾಂಡಲ್ ನೀವು ನೋಡೋದಾದ್ರೂ 47,000ದಲ್ಲಿ ಸಪೋರ್ಟ್ ಇದೆ. ಸೊ ನಾಳೆ 47,000ನೇ ಫಸ್ಟ್ ಟಾರ್ಗೆಟ್ ಆಗಿರಬೇಕು ಅಂತ. ಯಾರಾದರೂ ನೋಡಿಲ್ಲ ಅಂದರೆ ನೆನ್ನೆ ಚಾರ್ಟ್ಸ್ನ ಒಂದ್ಸಲ ನೋಡಿ. ನಾವು ಹೇಳ್ದಂಗೆ ಮಾರ್ಕೆಟ್ ಹೋಯ್ತು ಅಂತ ಹೇಳ್ತಾ ಇಲ್ಲ, ಮಾರ್ಕೆಟ್ ಹೇಗೆ ಹೋಗಬೇಕು ಅಂತ ಅಂದ್ಕೊಂಡಿದ್ದು ಅದೇ ರೀತಿ ನಮ್ಮ ವ್ಯೂ ಇತ್ತಲ್ಲ ಅನ್ನೋದಕ್ಕೋಸ್ಕರ ಹೇಳ್ತಾ ಇದ್ದೀನಿ ಅಷ್ಟೇ. ಯಾವತ್ತು ಮಾರ್ಕೆಟ್ ಹೆಂಗೆ ಹೋಗಬೇಕು ಅಂತ ಹಂಗೆ ಅಂದ್ಕೊಳೋದು, ನಾವು ಮಾತಾಡೋದು ಅದ್ರ ಜೊತೆಗಿದೀವೋ ಇಲ್ಲ ಅನ್ನೋದಾಗಿರುತ್ತೆ ಅಷ್ಟೇ. ನಾವು ಹೇಳ್ದಂಗೆ ಮಾರ್ಕೆಟ್ ಯಾವತ್ತೂ ಹೋಗೋದಿಲ್ಲ, ಅದನ್ನು ಮರೆಯೋಕ್ಕೆ ಹೋಗಬೇಡಿ. ಸೊ ಈಗ ಮೇಲ್ಗಡೆ ಹೋದರೆ ಏನು 47,500 600 ಈ ಝೋನ್ನ ನೀವು ಎಕ್ಸ್ಟೆಂಡ್ ಮಾಡ್ಕೊತಾನೇ ಬರ್ಬೋದು. ಇದು ಕ್ಲೀನಾಗಿ ರೆಸಿಸ್ಟೆನ್ಸ್ ಆಗಿದೆ ಇವಾಗ. ಸೊ ಸೇಮ್ ವ್ಯೂ ನಾಳೆನೂ ಕೂಡ. ಇವತ್ತು ಬ್ಯಾಂಕ್ ನಿಫ್ಟಿ ಏನು ಅಂಥ ಒಂದು ಪಾಸಿಟಿವ್ ಆಗಿ ಕ್ಲೋಸಿಂಗ್ ಆಗಿಲ್ಲ. ಎಲ್ಲಿ ತನಕ ಈ ಲೋಯರ್ ಲೋ ಪ್ಯಾಟರ್ನ್ ಇರುತ್ತೆ ನೋಡಿ, ಇಲ್ಲಿಂದ ಲೋಯರ್ ಲೋ ಪ್ಯಾಟರ್ನ್ ಮಾಡ್ತಾನೆ ಬರ್ತಾ ಇದೆ. ಸೊ ಈ ಝೋನ್ನ ನಾಳೆ ಏನಾದರೂ ಬಿಟ್ಟು ಮೇಲ್ಗಡೆ ಹೋಯಿತು ಅಂತಂದರೆ ಆಗಲೂ ಕೂಡ ಇಂಟ್ರಾಡೇನಲ್ಲಿ ಹೋಗ್ಬೋದು, ಹೋಗೋಕ್ಕಿಲ್ಲ ಅಂತಲ್ಲ. ಆದರೆ ಈ ಝೋನ್ ಹತ್ತಿರ ಬರುತ್ತೆ, ಅಂದರೆ 47,400ರಿಂದ 500 ಆ ಝೋನ್ನ ಯಾವ ರೀತಿ ಟೆಸ್ಟ್ ಮಾಡುತ್ತೆ ಅನ್ನೋದ್ರ ಮೇಲೆ ಮತ್ತೆ ಕೆಳಗಡೆ ಹೋಗುತ್ತಾ ಮಾರ್ಕೆಟು ಮೇಲ್ಗಡೆ ಹೋಗುತ್ತಾ ನೋಡ್ತಾ ಹೋಗೋಣ. ಸದ್ಯಕ್ಕೆ ಈ ಒಂದು ಚಾನಲಲ್ಲೇ ಹೋಗ್ತಾ ಇದೆ. ಬ್ಯಾಂಕ್ ನಿಫ್ಟಿ ಕೂಡ ವೀಕ್ ಆಗೇ ಇದೆ ಬ್ಯಾಂಕ್ ನಿಫ್ಟಿ. ಬಟ್ ನಿಫ್ಟಿನಲ್ಲಿ ಇವತ್ತೇನು ಒಂದು ಕ್ಲೋಸಿಂಗ್ ಬಂದಿದೆ, ಇದು ನಾಳೆಗೆ ಒಂದು ಇಂಟರ್ನಲ್ ಕ್ಯಾಂಡಲ್ ಸೆಟಪ್ ಆಗಿ ಉಳಿಯೋ ಥರ ಕಾಣಿಸ್ತಾ ಇದೆ. 21,500ನ ಬಿಟ್ಕೊಡಲ್ಲ ಅಂತ ಹೇಳೋ ಥರ ಕಾಣಿಸ್ತಾ ಇದೆ. ಸೊ 21,500ರಿಂದ 21,720 ಇದು ನಾಳೆಯ ಝೋನ್ ಆಗಿರುತ್ತೆ. ಗ್ಯಾಪ್ ಅಪ್ ಓಪನಿಂಗ್ ಆದರೆ, ಗ್ಯಾಪ್ ಡೌನ್ ಓಪನಿಂಗ್ ಆದರೆ ಆ ರೀತಿ ನೋಡ್ಕೊಂಡು ಮಾಡೋಣಂತೆ. ಗ್ಯಾಪ್ ಡೌನ್ ಓಪನಿಂಗ್ ಆಯಿತು ಅಂತಂದರೆ ಇವತ್ತು ಇಲ್ಲೊಂದು ಏನು ಬಸ್ ಸ್ಟ್ಯಾಂಡ್ ಮಾಡಿ ಹೋಗಿದೆಯಲ್ಲ ಇಲ್ಲಿ ಈ ಸರಿಸುಮಾರು ಈ ಝೋನು, ಇದಕ್ಕಿಂತ ಕೆಳಗಡೆ ಏನಾರು ಹೋಯಿತು ಅಂದರೆ 21,550 ಇಲ್ಲೆಲ್ಲ ಓಪನ್ ಆಯಿತು ಅಂತಂದರೆ ಫುಲ್ ಕನ್ಫ್ಯೂಷನ್. ಈಗ ಬಯರ್ ಸಿಗೋ ಕನ್ಫ್ಯೂಷನ್, ಸೆಲ್ಲರ್ ಸಿಗೋ ಕನ್ಫ್ಯೂಷನ್. ಯಾಕಂದರೆ ಇಲ್ಲಿಂದ ಇಷ್ಟು ಅಟೆಂಪ್ಟ್ ಮಾಡೋಕ್ಕೆ ಹೋಗಿದ್ದಾರೆ, ಇವ್ರದೆಲ್ಲ ಎಲ್ಲಾಗಿರುತ್ತೆ ಸ್ಟಾಪ್ ಲಾಸ್, ಇದೇ ಸ್ಟಾಪ್ ಲಾಸ್ ಆಗಿರುತ್ತೆ. ಅದೇ ರೀತಿ ಇಲ್ಲಿಂದ ಕೆಳಗಡೆ ಕೂತಿದ್ದಾರೆ ಕೆಲವರು, 3 ಸಲ ಇಲ್ಲಿ ಬಂದು ಟೆಸ್ಟ್ ಆಗಿದೆ, ಇಲ್ಲಿಂದ ರೆಸಿಸ್ಟೆನ್ಸ್ ಇದೆ ಅಂತ, ಅವ್ರದೆಲ್ಲ ಸ್ಟಾಪ್ ಲಾಸು ಇಲ್ಲಾಗಿರುತ್ತೆ. ಸೊ ಇಲ್ಲಿ ಓಪನ್ ಆಗಿಬಿಟ್ರೆ ಇವ್ರಿಗೂ ಕನ್ಫ್ಯೂಷನ್ ಮೇಲ್ಗಡೆ ತೊಗೊಂಡೋಗಿ ಕೆಳಗಡೆ ತೊಗೊಂಡೋಗ್ತಾ ಅಂತ ಆವಾಗ ಏನಾಗುತ್ತೆ ಅನ್ನೋದು ಇಂಟ್ರೆಸ್ಟಿಂಗ್ ಆಗುತ್ತೆ. ಬಟ್ ಗ್ಯಾಪ್ ಅಪ್ ಓಪನಿಂಗ್ ಆಯಿತು ಅಂತಂದರೆ ಇವ್ರಿಗೆ ಭಯ ಆಗುತ್ತೆ, ಗ್ಯಾಪ್ ಡೌನ್ ಓಪನಿಂಗ್ ಆಗಿ ಇದ್ರ ಹತ್ರ ಬರ್ತಾ ಇದೆ ಅಂದರೆ ಇವ್ರಿಗೆ ಭಯ ಆಗ್ತಾ ಹೋಗುತ್ತೆ. ನೋಡ್ತಾ ಹೋಗೋಣ ಯಾವ ರೀತಿ ಶೇಪ್ ಆಗ್ತಾ ಹೋಗುತ್ತೆ ಅಂತ. ನಾಳೆ ಇಂಟ್ರೆಸ್ಟಿಂಗ್ ಆಗಿದೆ. ಸೊ ಆ ಥರ ಟೈಮಲ್ಲಿ ಏನು ಮಾಡ್ತಾರೆ, ಇವರು ಅಗ್ರೆಸಿವ್ ಆಗ್ತಾರೆ, ಒಂದು ಇಂಟರ್ನಲ್ ಕ್ಯಾಂಡಲ್ ಸೆಟಪ್ ಆಗಿ ಉಳಿಯುವಂಥ ಸಾಧ್ಯತೆ ಇರುತ್ತೆ. ಹೀಗೆ ಆಗಬೇಕು ಅಂತಿಲ್ಲ, ನಾಳೆ ಏನಾಗುತ್ತೆ ಅನ್ನೋದನ್ನು ನೋಡಿಕೊಂಡು ಪ್ಲಾನ್ ಮಾಡೋಣಂತೆ. ಅದೇ ರೀತಿಯಾಗಿ ಇವೆರಡು ಇಂಡೆಕ್ಸ್ ಸಾಕನ್ಸುತ್ತೆ ನಾಳೆಗೆ. ಸೊ ಕ್ವಿಕ್ಕಾಗಿ ಒಂದು ಸ್ಟಾಕ್ಸ್ಗಳ ಬಗ್ಗೆ ಮಾತಾಡ್ತಾ ಹೋಗೋಣ. ಮೊದಲನೇದಾಗಿ ರಿಲಯನ್ಸ್. ಸೊ ರಿಲಯನ್ಸಲ್ಲಿ ಸ್ವಲ್ಪ ಅಬ್ಸರ್ವ್ ಮಾಡ್ತಾ ಬನ್ನಿ. ಇದು 15 ಮಿನಿಟ್ಸಲ್ಲಿ ತೋರಿಸ್ತಾ ಇದೆ. ನೀವು ಒಂದೇ ಕ್ಯಾಂಡಲ್ ಹೋಗಿ ನೋಡೋದಾದ್ರೂ ಸುಮಾರು ದಿನದಿಂದ ಇಲ್ಲಿ ಒಂದು ಫೈಟ್ ಆಗ್ತಾ ಇತ್ತು, ಮೇಲ್ಗಡೆ ಹೋಗುತ್ತೋ ಕೆಳಗಡೆ ಹೋಗುತ್ತೆ. ಇದೊಂದು ಇನ್ವರ್ಸ್ H&S ಅಂತ ಮಾತಾಡಿದ್ವಿ. ಆ ಇನ್ವರ್ಸ್ H&S ಪ್ಯಾಟರ್ನ ಫುಲ್ಫಿಲ್ ಮಾಡಿದೆ. ಇಲ್ಲಿ ಒಂದು ಇನ್ವರ್ಸ್ H&S ಮಾಡಿ ಮೇಲ್ಗಡೆ ಹೋಗಿದೆ, ಬ್ರೇಕ್ಔಟ್ ಕೊಟ್ಟಿದೆ, ಈ ಝೋನಿಗೆ ಬಂದಿದೆ. ಈಗ ಆಲ್ ಟೈಮ್ ಹೈ ಹತ್ರ ಒಂದು ಹಗ್ಗ ಜಗ್ಗಾಟ ಆಗ್ತಾ ಇದೆ ಅಂತ ಇವತ್ತು ಅದಕ್ಕೆ ದೊಡ್ಡದಾಗಿ ಬ್ರೇಕ್ಔಟ್ ಬಂದಿದೆ. ಸೊ ಈ ಹಗ್ಗ ಜಗ್ಗಾಟ ಆಗಿ ಬ್ರೇಕ್ಔಟ್ ಬಂತು ಅಂತಂದರೆ 2 ಪಾಸಿಬಿಲಿಟಿ ಇರುತ್ತೆ. ಇಲ್ಲಿಂದ ನಾಳೆ ಕಂಟಿನ್ಯೂಷನ್ ಸಿಗ್ತಾ ಹೋಗ್ಬೋದು, ಅಥವಾ ಇದರ ಒಳಗಡೆ ಮತ್ತೆ ಒಂದು ಇಂಟರ್ ಕ್ಯಾಂಡಲ್ ಸೆಟಪ್ ಆಗಿ ಉಳಿಯುವಂಥ ಸಾಧ್ಯತೆ ಇರುತ್ತೆ. ಬಟ್ ಒಳ್ಳೆ ಫಾಲೋ ಅಪ್ ಬಂದಿರೋದ್ರಿಂದ ನಾಳೆ ಕಂಟಿನ್ಯೂ ಆಗುವಂಥ ಸಾಧ್ಯತೆ ಇದೆ. ಅದು ಕಂಟಿನ್ಯೂ ಆಯಿತು ಅಂತಂದರೆ ನಿಫ್ಟಿಗೂ ಕೂಡ ಪುಷ್ ಬರಲೇಬೇಕು. ನೋಡ್ತಾ ಹೋಗೋಣ ಯಾವ ರೀತಿ ಆಗ್ತಾ ಹೋಗುತ್ತೆ ಅಂತ. ಅದೇ ರೀತಿಯಾಗಿ MRF ಬಗ್ಗೆ ಒಂದೆರಡು ಮಾತುಗಳು ಅಂತ ಒಬ್ಬರು ಕಮೆಂಟ್ ಮಾಡಿದರು. ಸರ್ ಏನು ಹೇಳೋಣ, MRF ವ್ಯಾಲ್ಯೂಯೇಷನ್ ಅಂತ ಹೇಳೋಕ್ಕಾಗಲ್ಲ, ಬೆಲೆ ಆಧಾರದಲ್ಲಿ ನೋಡೋದಾದರೆ ಕಾಸ್ಟ್ಲಿಯಸ್ಟ್ ಸ್ಟಾಕ್ ಅಲ್ವಾ ನಮ್ಮ ಸ್ಟಾಕ್ ಮಾರ್ಕೆಟಲ್ಲಿ ಇರೋದ್ರಲ್ಲಿ. NSE ಇರೋದ್ರಲ್ಲಿ 1,31,000 ಯಾವ ಕಂಪನಿಗೂ ನೀವು ಕೊಡಬೇಕಾಗಿಲ್ಲ. ಕಾರಣ ಇವರು ಯಾವತ್ತೂ ಸ್ಪ್ಲಿಟ್ ಆಗಲಿ ಬೋನಸ್ ಆಗಲಿ ಮಾಡಿಲ್ಲ. ಸ್ಪ್ಲಿಟ್ ಬೋನಸ್ ಅಂದರೆ ಏನು ಅಂತ ಗೊತ್ತಿಲ್ಲ ಅಂದರೆ ಶಾರ್ಟ್ ಸೀರೀಸಲ್ಲಿ ಒಂದು ವಿಡಿಯೋ ಇದೆ, ಅದನ್ನ ನೀವು ಚೆಕ್ಔಟ್ ಮಾಡ್ಬೋದು. ಸ್ಪ್ಲಿಟ್ ಯಾಕೆ ಮಾಡ್ತಾರೆ, ಬೋನಸ್ ಯಾಕೆ ಮಾಡ್ತಾರೆ ಅಂದರೆ ಲಿಕ್ವಿಡಿಟಿನ ಜಾಸ್ತಿ ಮಾಡಲಿಕ್ಕೆ, ಕಂಪ್ನಿಯಲ್ಲಿ ಜಾಸ್ತಿ ಜನ ಬಂದು ಶೇರ್ ಹೋಲ್ಡರ್ ಆಗಲಿ ಅನ್ನೋ ಪರ್ಸ್ಪೆಕ್ಟಿವಿಂದ ಮಾಡ್ತಾ ಹೋಗ್ತಾರೆ. MRF ಮಾಡ್ದಲ್ಲೇ ಇರ್ಬೋದು. ನೆಸ್ಲೆದು ಇದೇ ರೀತಿ ನೋಡಿ, 24,000-25,000 ತನಕ ಹೋಗಿದ್ರು, ಈಗ ಸ್ಪ್ಲಿಟ್ ಮಾಡಿದ್ದಾರೆ. ಈ ಥರ ಸುಮಾರು ಕಂಪ್ನಿಗಳಿದೆ. ಪೇಜ್ ಇಂಡಸ್ಟ್ರೀಸ್ ಇದೆ, ಬಾಷ್ ಇದೆ, ಸುಮಾರು ಕಂಪ್ನಿಗಳಿದೆ. ಮೊನ್ನೆ ಒಬ್ಬರು ಪಟ್ಟಿ ಮಾಡ್ತಾ ಇದ್ರು ಕೂಡ. ಬಟ್ 1,00,000 ಮೇಲೆ ಇರುವಂಥ ಕಂಪನಿ ಅಂದರೆ MRF ಒಂದೇ ಅಂತ ಕಾಣುತ್ತೆ. ಸೊ ಇವರು ಯಾಕೆ ಸ್ಪ್ಲಿಟ್ ಅಥವಾ ಬೋನಸ್ ಮಾಡಿಲ್ಲ ಅನ್ನೋ, ಸ್ಪ್ಲಿಟ್ ಬೋನಸ್ ಮಾಡೋದಾದರೆ ನೋಡಿ, ಕೆಲವರು ಫೇಸ್ ವ್ಯಾಲ್ಯೂ 10 ಇರುವಂಥದ್ದು, ಫೇಸ್ ವ್ಯಾಲ್ಯೂ ಅಂತ ಬರುತ್ತೆ ಸ್ಟಾಕಲ್ಲಿ, ₹1, ₹10, ₹5 ಈ ರೀತಿ ಫೇಸ್ ವ್ಯಾಲ್ಯೂ ಇರುತ್ತೆ. ಫೇಸ್ ವ್ಯಾಲ್ಯೂ 10 ಇರುವಂಥ ಸ್ಟಾಕ್ಗಳೆಲ್ಲ ಸ್ವಲ್ಪ ಕಾಸ್ಟ್ಲಿ ಸ್ಟಾಕ್ ಆಗಿರುತ್ತೆ. ಕಾಸ್ಟ್ಲಿ ಅಂದರೆ ಅಥವಾ ವ್ಯಾಲ್ಯೂಯೇಷನ್ ವೈಸ್ ಕಾಸ್ಟ್ಲಿ ಅಲ್ಲ. ಸೊ ಒಂದು ಶೇರ್ ತೊಗೋಬೇಕು ಅಂದರೆ ನಿಮ್ಗೆ ಜಾಸ್ತಿ ಬೆಲೆ ಬರಬೇಕಾಗಿರುತ್ತೆ. ಇಂಥದನ್ನು ಲಾಂಗ್ ರನ್ನಲ್ಲಿ ಏನು ಮಾಡ್ತಾರೆ, ಕೆಲವರು ಫೇಸ್ ವ್ಯಾಲ್ಯೂನ ಕಮ್ಮಿ ಮಾಡ್ಕೊಳಕ್ಕೆ ಸ್ಪ್ಲಿಟ್ ಮಾಡ್ತಾ ಹೋಗ್ತಾರೆ ಅಥವಾ ಬೋನಸ್ ಇಶ್ಯೂ ಮಾಡ್ತಾ ಹೋಗ್ತಾರೆ. ಉದಾಹರಣೆಗೆ ನೆಸ್ಲೆನವ್ರು ಮಾಡಿದ್ರಲ್ಲ ಇವಾಗ ಆ ರೀತಿಯಾಗಿ. ಸೊ 1:10 ಅಂತ ಸ್ಪ್ಲಿಟ್ ಆಯಿತು ಅಂತಂದರೆ 10 ಇದ್ದರೆ ಅದ್ರ ಫೇಸ್ ವ್ಯಾಲ್ಯೂ 1 ಅಂತ ಆಗುತ್ತೆ. ಇಂಡಿಯನ್ ಸ್ಟಾಕ್ ಮಾರ್ಕೆಟಲ್ಲಿ ಏನಿದೆ ಅಂದರೆ ಫೇಸ್ ವ್ಯಾಲ್ಯೂ 1ಕ್ಕಿಂತ ಕೆಳಗಡೆ ಹೋಗಂಗಿಲ್ಲ ಅಂತ ಒಂದು ರೂಲ್ಸ್ ಇದೆ. ಸೊ ಮಾರುತಿ ಏನಾದರೂ ಇವಾಗ 1:10 ಸ್ಪ್ಲಿಟ್ ಆಯಿತು ಅಂತಂದ್ರೂ ಆಮೇಲೆ ಸ್ಪ್ಲಿಟ್ ಅಂತ ನ್ಯೂಸ್ ಬಂದರೆ ಏನಾಗುತ್ತೆ, ಮಾರ್ಕೆಟಲ್ಲಿ ಆಲ್ರೆಡಿ ಒಂದು ರ್ಯಾಲಿ ಆಗಿ ಹೋಗುತ್ತೆ. ಸೊ ಇವರೇನಾದ್ರು ಸ್ಪ್ಲಿಟ್ ಮಾಡ್ತಾ ಇದ್ದಾರೆ ಅಂದರೆ ಇದು 1:40 ಹತ್ತಿರ ಹೋಗ್ಬಿಡ್ಬೋದು. 1:40 ಹತ್ತಿರ ಹೋದಾಗ 1:10 ಸ್ಪ್ಲಿಟ್ ಆಯಿತು ಅಂತಂದರೆ ಫೇಸ್ ವ್ಯಾಲ್ಯೂ 1ಕ್ಕೆ ಬಂದ್ರೂ ಒಂದು ಶೇರ್ ಬೆಲೆ ಎಷ್ಟಾಗುತ್ತೆ, ₹14,000 ಆಗುತ್ತೆ. ಯಾಕೆಂದರೆ 1,40,000
40,000 ಡಿವೈಡೆಡ್ ಬೈ 10 ಅಂತಂದರೆ 14,000 ಬೇಕಾಗುತ್ತೆ. 14,000 ಅಫೋರ್ಡ್ ಮಾಡೋಕ್ಕಾಗತ್ತಾ? ಅದು ಕೂಡ ಕಾಸ್ಟ್ಲಿನೇ ರೀಟೇಲ್ ಇನ್ವೆಸ್ಟರ್ಸ್ ಪರ್ಸ್ಪೆಕ್ಟಿವಿಂದ ನೋಡೋದಾದರೆ. ಮತ್ತು ಹಾಗಾದ್ರೆ ಇನ್ನೂ ಸ್ಪ್ಲಿಟ್ ಮಾಡೋಕ್ಕಾಗುತ್ತೆ ಅಂದರೆ ಇಲ್ಲ, ಫೇಸ್ ವ್ಯಾಲ್ಯೂ 1ಕ್ಕಿಂತ ಕಮ್ಮಿ ಬಂದುಬಿಡುತ್ತೆ, ಆ ರೀತಿ ಮಾಡೋಕ್ಕಾಗೋದಿಲ್ಲ. ಸೊ ಏನು ಮಾಡ್ಬೋದು ಹಾಗಾದರೆ ಅಂತಾರೆ, ಬೋನಸ್ ಕೊಡ್ಬೋದು. ಸೊ ಬೋನಸ್ ಕೊಟ್ಟರೆ 1:30 1:40 ಎಲ್ಲ ಬೋನಸ್ ಕೊಡ್ತು ಅಂತಂದರೆ ಆಗ ನೋಡಿ ಒಂದು 4,000 ರೂಪಾಯಿ ಅಲ್ಲಿ ತನಕ ತರ್ಬೋದು, 4,500 5,000 ತರ್ಬೋದು. ಆದರೆ 1:40 ಎಲ್ಲ ಹಿಸ್ಟ್ರಿನಲ್ಲೇ ಇಲ್ಲ ಅಷ್ಟೊಂದು ಬೋನಸ್ ಕೊಟ್ಟಿರೋದು. ಒಂದು ಶೇರ್ ಅವರಿಗೆ 40 ಶೇರ್ ಕೊಡ್ತೀವಿ ಅನ್ನೋದೆಲ್ಲ. ಸೊ ಹಾಗಾಗಿ ಹೈಲಿ ಅನ್ಲೈಕ್ಲಿ ಇವರು ಲಿಕ್ವಿಡೇಟ್ ಮಾಡೋದು. ಅವ್ರಿಗೆ ಬೇಕಾಗೂ ಇಲ್ಲ ಕೂಡ, ಯಾಕಂದರೆ ಅವ್ರ ಹತ್ರ ಕ್ಯಾಶ್ ರಿಸರ್ವ್ ಇದೆ, ಇಲ್ಲ ಅಂತಲ್ಲ. MRF ಹತ್ರ ಅದನ್ನ ಬೋನಸ್ ಈಕ್ವಿಟಿ ಶೇರ್ ಅಂತ ಬರ್ತಾ ಹೋಗುತ್ತೆ. ಬೋನಸ್ ಮಾಡೋದಾದರೆ ಅದನ್ನ ಇಶ್ಯೂ ಮಾಡ್ಬೋದು, ಮಾಡೋಕ್ಕಾಗಲ್ಲ ಅಂತಲ್ಲ. ಆದರೆ ಅವ್ರಿಗೆ ಬೇಕಾಗಿಲ್ಲ, ಯಾಕೆಂದರೆ ಇದರಲ್ಲಿ ಸೀರಿಯಸ್ ಆಗಿ ಹೆವಿ ಇನ್ವೆಸ್ಟರ್ಸ್ ಯಾರು ಇರ್ತಾರೆ, ಲಾಂಗ್ ಟರ್ಮ್ ಇನ್ವೆಸ್ಟರ್ಸ್ ಇರ್ತಾರೆ. ಸ್ಪೆಕ್ಯುಲೇಷನ್ನ ಆದಷ್ಟು ಕಮ್ಮಿ ಆಗಲಿ, ಅವರ ಇಂಟ್ರಿನ್ಸಿಕ್ ವ್ಯಾಲ್ಯೂ ಹಾಳಾಗದೇ ಇರಲಿ ಅನ್ನೋದೇ ಒಂದು ಇಂಟೆನ್ಷನ್ ಇದೆ. ಇದು ಇದೊಂದೇ ಕಂಪ್ನಿನ ಅಂದರೆ ಇಲ್ಲ. ವಾರನ್ ಬಫೆಟ್ ಅವ್ರ ಬಗ್ಗೆ ನೀವೆಲ್ಲ ಕೇಳ್ತಾನೆ ಇರ್ತೀರಾ, ಅವ್ರದ್ದು ಕೂಡ ಇದೇ ಪರ್ಸ್ಪೆಕ್ಟಿವ್. ಅವರು ಡೈಲ್ಯೂಟ್ ಮಾಡೋಕ್ಕೆ ಇಷ್ಟಪಡೋದಿಲ್ಲ. ಅದಕ್ಕೆ ಜಗತ್ತಿನಲ್ಲಿ ಅಂತ ನೀವು ನೋಡಿದ್ರೆ ಅತ್ಯಂತ ವ್ಯಾಲ್ಯೂಷನ್ ಅಂತಲ್ಲ, ಹೇಗೇನು ಬೆಲೆ ಆಧಾರದಲ್ಲಿ ಕಾಸ್ಟ್ಲಿ ಸ್ಟಾಕ್ ಅಂದರೆ ಬರ್ಕ್ಷೈರ್ ಹ್ಯಾಥ್ವೇಸ್ ಅಂತ ಅನ್ಸುತ್ತೆ ನಿಮಗೆ. ಅದು ಸರಿಸುಮಾರು ಇಂಡಿಯನ್ ಇದರಲ್ಲಿ ನೋಡೋದಾದರೆ 5.5 ಕೋಟಿನೋ ಬೇಕಾಗುತ್ತೆ ಒಂದು ಶೇರ್ ಖರೀದಿ ಮಾಡಬೇಕು ಅಂತಂದರೆ. ಅಷ್ಟು ದೊಡ್ಡ ಬೆಲೆ ಎತ್ಕೊಡ್ಬೇಕು ನೀವು ಒಂದು ಶೇರ್ ತಗೋಬೇಕು ಅಂತಂದರೆ. ಕೆಲವು ಕಂಪ್ನಿಗಳು ಆ ರೀತಿ ಇರುತ್ತೆ ನಮ್ಮ ದೇಶದಲ್ಲಿ. MRF ಅಫ್ಕೋರ್ಸ್ ಲಾಂಗ್ ಟರ್ಮ್ ಇನ್ವೆಸ್ಟರ್ಸ್ ಯಾರು ಇದ್ದಾರೆ, ಇದು ನೋಡಿ ಕೋವಿಡ್ ಟೈಮಲ್ಲೆಲ್ಲ ಇದು ಬಂದಿರಲಿಲ್ಲ ಅಂತಲ್ಲ. ಕೋವಿಡ್ ಟೈಮಲ್ಲೆಲ್ಲ ಎಲ್ಲಿತ್ತಿದ್ದು 60,000 ಬಂದಿತ್ತು, ಈಗ ಡಬಲ್ ಆಗೋಗಿದೆ ಸ್ಟಾಕು. ಸೊ ಈ ರೀತಿ ಮೊನ್ನೆನೂ ಯಾರು ಹೇಳ್ತಾ ಇದ್ರು, ಡಿಸೆಂಬರಲ್ಲೇ ಎಲ್ಲ 80,000 ಹತ್ತಿರ ಇತ್ತು, ಅಲ್ಲಿಂದ ಇವಾಗ 30-35% ರ್ಯಾಲಿ ಆಗಿದೆ ಅಂತ. ಖಂಡಿತ ಇನ್ವೆಸ್ಟ್ ಮಾಡಬಾರ್ದು ಅಂತಂದರೆ ನೋಡಿ, 1 ಲಕ್ಷ ನೀವು ಒಂದು ಶೇರ್ ತೊಗೊಳಕ್ಕೆ ನಿಮಗೆ ಕೆಪಾಸಿಟಿ ಇದ್ದರೆ ಖಂಡಿತ ನೀವು ತೊಗೋಬೋದು. ಯಾರು ತಪ್ಪು ಅಂತ ಹೇಳ್ತಾ ಇಲ್ಲ. ಆದರೆ ಕೋರ್ ಪೋರ್ಟ್ಫೋಲಿಯೋ ಬಿಲ್ಡ್ ಮಾಡ್ತಾ ಇದ್ದೀರಾ, ನನ್ನ ಹತ್ರ ಇರೋದೇ 4-5 ಲಕ್ಷ ಅಂತಂದರೆ ಆವಾಗ ಇಂಥ ಸ್ಟಾಕಲ್ಲಿ ಬಂದು ನೀವು ಜಮೆ ಹಾಕಿ ಕೂರ್ಬೇಡಿ. ಯಾಕೆ ಅಂತಂದರೆ ಏನೋ ಡ್ರಾ ಡೌನ್ ಆಯಿತು ಅಂತಂದರೆ ಅದು ನೋಡೋಂಥ ಇರಲಿಲ್ಲ. ಅಂದರೆ ಇಷ್ಟು ದೊಡ್ಡ ಸ್ಟಾಕಲ್ಲಿ ಒಂದು ದಿನದಲ್ಲೇ ನಿಮ್ಗೆ ನೋಡ್ತಾ ಹೋಗೋದಾದ್ರೆ, ಒಂದು ಡೈಲಿ ಕ್ಯಾಂಡಲ್ ಹೋಗ್ಬಿಟ್ಟು ನೋಡಿ, ಒಂದು ಡೈಲಿ ಕ್ಯಾಂಡಲಲ್ಲಿ ಇದೆಲ್ಲ ಎಷ್ಟು ಮೂವ್ಮೆಂಟ್ ಆಗ್ತಾ ಇರುತ್ತೆ. ಒಂದೊಂದು ದಿನ 200-135 ಪಾಯಿಂಟ್ ಇದೆ, ಬಟ್ ಒಂದೊಂದು 1000 ಪಾಯಿಂಟ್ಗಳು ಒಂದೊಂದು ದಿನ ಮೂವ್ಮೆಂಟ್ ಆಗುವಂಥ ಸಾಧ್ಯತೆ ಇರುತ್ತೆ. ಸೊ ಅಷ್ಟೊಂದು ನಿಮಗೆ ಡ್ರಾ ಡೌನ್ ನೋಡೋಕೆ ಒಂದು ಶೇರ್ ಅಂತ ತೊಗೊಂಡ್ರೆ ನಿಮಗೆ ಒಂದು ದಿನದಲ್ಲೇ 1000 ಹೆಚ್ಚು ಕಮ್ಮಿ ಆಗೋವಂಥದ್ದು ಅಷ್ಟು ನೋಡೋಕ್ಕೆ ನಿಮಗೆ ಆಗುತ್ತೆ ಅಂತಂದರೆ ನೀವು ಹೋಲ್ಡ್ ಮಾಡ್ತಾ ಹೋಗೋದು. ಬಟ್ ಹೇಗೆ ನಾನು ರೆಕಮೆಂಡ್ ಮಾಡೋದಿಲ್ಲ. ನಿಮ್ಮ ಹತ್ರ 4-5 ಲಕ್ಷ 10 ಲಕ್ಷ ಇದರೊಳಗಡೆ ನಾವು ಪೋರ್ಟ್ಫೋಲಿಯೋ ಮಾಡ್ತಾ ಇದ್ದೀವಿ ಅಂತಂದರೆ MRF ಸ್ಟಾಕ್ನ ತೊಗೊಳಕ್ಕಿಂತ ನಾವು ನಿಫ್ಟಿ 50ನಲ್ಲಿರುವಂಥ ಬೇರೆ ಸ್ಟಾಕಲ್ಲಿ ಇನ್ವೆಸ್ಟ್ ಮಾಡೋದು ಒಳ್ಳೆಯದಾಗುತ್ತೆ. ಬಟ್ ಏನಾದ್ರು ಸ್ಪ್ಲಿಟ್ ಬೋನಸ್ ಆಯಿತು ಅಂತಂದರೆ ಖಂಡಿತ ನಿಮಗೆ ಇದು ಬೋನಸ್ ಅಂದರೆ ಒಂದು ಲಾಂಗ್ ಟರ್ಮಲ್ಲಿ ಒಂದು ಬೆನಿಫಿಟ್. ಯಾಕೆಂದರೆ ಸ್ಪ್ಲಿಟ್ ಆಗುತ್ತೆ, ಡಿವಿಡೆಂಡ್ ಆಗುತ್ತೆ. ಸ್ಪ್ಲಿಟ್ ಆದಾಗ 10ಕ್ಕೂ ಮತ್ತೆ ಡಿವಿಡೆಂಡ್ ಕೊಟ್ಟರೆ ಡಿವಿಡೆಂಡ್ ಬರ್ತಾ ಹೋಗುತ್ತೆ, ಬೋನಸ್ ಬರ್ತಾ ಹೋಗುತ್ತೆ. ಬಟ್ MRF ಸೈಜ್ ನೋಡಿದ್ರೆ ಅವರು ಇಷ್ಟು ವರ್ಷ ಮಾಡ್ದಲ್ಲೇ ಇರೋದು ನೋಡಿದ್ರೆ ಸದ್ಯಕ್ಕಂತೂ ಸ್ಪ್ಲಿಟ್ ಅಥವಾ ಬೋನಸ್ ಮಾಡೋವಂಥದ್ದು ಡೌಟೇ ಅಂತ ಅನಿಸುತ್ತೆ. ಬಟ್ ಏನು ಬೇಕಾದ್ರೂ ಚೇಂಜ್ ಆಗೋದು, ಕಂಪನಿ ಫಂಡಮೆಂಟಲ್ಸ್ ಚೇಂಜ್ ಆದಂಗೆ, ಮ್ಯಾನೇಜ್ಮೆಂಟ್ ಚೇಂಜ್ ಆದಂಗೆ ನಿರ್ಧಾರಗಳು ಕೂಡ ಚೇಂಜ್ ಆಗ್ತಾ ಹೋಗುತ್ತೆ. ಬಟ್ ಆ ರೀತಿ ಸ್ಪ್ಲಿಟ್ ಮಾಡಿದ್ರು ಅಂದ್ರೂ ಅದೇ ನಾನು ಆಗಲೇ ಹೇಳ್ದಂಗೆ ಸರಿ ಸುಮಾರು 13-14 ಕೊಡಬೇಕಾಗುತ್ತೆ ನಾವು 1:10 ಸ್ಪ್ಲಿಟ್ ಆಯಿತು ಅಂತಂದ್ರೂ. ಬೋನಸ್ ಆ ಲೆವೆಲ್ಗೆ ಬೋನಸ್ ಕೊಡುವಂಥದ್ದು ಗೊತ್ತಿಲ್ಲ. ಸೊ ಬಸ್ ಸ್ಟ್ಯಾಂಡ್ ಲೆವೆಲ್ ಅಂತ ಬಂದರೆ ಇದರಲ್ಲಿ ಯಾರಾದರೂ ಇನ್ವೆಸ್ಟ್ ಮಾಡಬೇಕು ಅಂತಿದ್ದೀರಾ ಅಂದರೆ ಹೇಳ್ತಾ ಇದ್ದೀನಿ, 1,12,000ದಿಂದ 1,08,000 ಈ ಝೋನಿಗೆ ಬರುತ್ತಲ್ಲ, ಇದು ಒಂದು ಇಂಪಾರ್ಟೆಂಟ್ ಸಪೋರ್ಟು. ಆವಾಗ ಯೋಚನೆ ಮಾಡ್ತಾ ಹೋಗೋದಂತೆ. ಈಗ ಸದ್ಯಕ್ಕೆ ದೂರ ಇರಿ ಅಂತಲೇ ಹೇಳ್ತೀನಿ, ಯಾರಾದ್ರು ಇನ್ವೆಸ್ಟ್ ಮಾಡೋ ಕೆಪಾಸಿಟಿ ಇದ್ರೂ ಹೇಳ್ತಾ ಇರೋದು. ಅದೇ ರೀತಿಯಾಗಿ ಪ್ರಾವೇಗ್ ಸರ್, ಈ ಥರ ಸ್ಟಾಕ್ಗಳನ್ನೆಲ್ಲ ಎಲ್ಲಿ ಹುಡ್ಕೊಂಬರ್ತೀರಾ ಅಂತ ಹೇಳಿ. ಇದು BSEನಲ್ಲಿ ಮಾತ್ರ ಇದೆಯಾ, NSEನಲ್ಲಿ ಇದೆಯಾ ಇಲ್ವೋ ನನಗೆ ಗೊತ್ತಿಲ್ಲ. ಇದು ಸ್ವಲ್ಪ ನೋಡ್ತಾ ಬನ್ನಿ, ಇಲ್ಲಿ ಒಳ್ಳೆ ಗೆರೆ ಹೇಳ್ದಂಗಿದೆ. ಇದು 5 ರೂಪಾಯಿ 6 ರೂಪಾಯಿ ಈ ರೀತಿ ನಡೀತಿತ್ತು ಯಾವಾಗಿಂದ 2004ರಿಂದ 2020 ತನಕ, ಅಂದರೆ ಸರಿ ಸುಮಾರು 15 ವರ್ಷ ಇದೇ ಥರ ಇದೆ. ಇವ್ರು ನೋಡಿ ಏನು ಅಂತಂದರೆ ಇವರು ಹಾಸ್ಪಿಟಾಲಿಟಿ ಸೆಕ್ಟ್ರಲ್ಲಿ ಬರುತ್ತೆ. ಹಾಸ್ಪಿಟಾಲಿಟಿ ಅಂದರೆ ಈ ಎಕ್ಸಿಬಿಷನ್ ಮಾಡೋದು, ಇವೆಂಟ್ ಮ್ಯಾನೇಜ್ಮೆಂಟ್ ಮಾಡ್ಕೊಡೋದು, ಈ ರೀತಿ ಎಲ್ಲ. ಕೋವಿಡ್ ಆದಮೇಲೆ ನಿಮ್ಗೆ ಗೊತ್ತಿದೆ ಇವೆಂಟ್ ಮ್ಯಾನೇಜ್ಮೆಂಟು, ಈ ರೀತಿ ಒಂದು ಕಾಂಟ್ರಾಕ್ಟ್ ಕೊಡೋದು, ಇದೆಲ್ಲ ತುಂಬ ಜಾಸ್ತಿ ಆಗಿದೆ. ಒಂದು ಬರ್ಡೇ ಆಗಿರ್ಬೋದು, ಒಂದು ನಾಮಕರಣ ಆಗಿರ್ಬೋದು, ಅಥವಾ ಏನೇ ಒಂದು ಆ ಥರದ ಸಮಾರಂಭಗಳಿಗೆ, ಮದುವೆ ಆಗಿರ್ಬೋದು, ಈ ರೀತಿ ತುಂಬ ಇವೆಂಟ್ ಮ್ಯಾನೇಜ್ಮೆಂಟ್ ಸ್ಪಾನ್ಸರ್ ಮಾಡೋದು, ಬೇರೆಯವರಿಂದ ಕೆಲಸ ಮಾಡಿಸೋದು, ಕಂಪ್ಲೀಟ್ ಕಾಂಟ್ರಾಕ್ಟ್ ಥರ. ಆ ರೀತಿದು ಜಾಸ್ತಿ ಟ್ರೆಂಡ್ ಶುರುವಾಗಿದೆ ನೀವು ನೋಡೋದಾದರೆ. ಸೊ ಅದೇ ಟ್ರೆಂಡಲ್ಲಿ ಬೆಳ್ಕೊಂಬಂದಿರೋಂಥ ಕಂಪನಿ 2020 ಸ್ಪೆಕ್ಟಾಕ್ಯುಲರ್ ROE ಪ್ರಮೋಟರ್ಗಳು ಸ್ವಲ್ಪ ಆಚೆ ಹೋಗಿದ್ದಾರೆ. ಆದರೆ ಬುಕ್ ವ್ಯಾಲ್ಯೂ ಅಂತ ನೋಡೋದಾದರೆ ಅನ್ಬಿಲಿವಬಲ್ ಬುಕ್ ವ್ಯಾಲ್ಯೂ 18 ಟೈಮ್ಸ್ ಕಾಸ್ಟ್ಲಿಯಲ್ಲಿ ನಡೀತಾ ಇದೆ. ಹಾಗಾಗಿ ದಯವಿಟ್ಟು ಯಾರು ಇವಾಗ ಇನ್ವೆಸ್ಟ್ ಮಾಡೋಕ್ಕೆ ಹೋಗ್ಬಿಡಿ. ವಾಲ್ಯೂಮ್ ಎಲ್ಲ ಜಾಸ್ತಿ ಇದೆ. ಆದರೂ ಯಾವುದೇ ಸ್ಟಾಕು ಒಂದು ಕಮ್ಮಿ ಟೈಮ್ ಫ್ರೇಮಲ್ಲಿ ನೋಡಿ, 1 ವರ್ಷ 2 ವರ್ಷದಲ್ಲಿ ಈ ಪಾರ್ಟಿಯಾಗಿ ಬೆಳವಣಿಗೆ ಆಗುತ್ತಲ್ಲ, ಬಿದ್ದರೂ ಅಷ್ಟೇ ಜೋರಾಗಿ ಬೀಳುತ್ತೆ. ಹಾಗಾಗಿ ನೀವು ದಯವಿಟ್ಟು ಹುಷಾರಾಗಿರಿ ಇಂಥ ಸ್ಟಾಕಿಂದ. ಅಫ್ಕೋರ್ಸ್ ಲಾಂಗ್ ರನ್ನಲ್ಲಿ ಬಸ್ ಸ್ಟ್ಯಾಂಡ್ ಆಗಿತ್ತು ಅಂತ ಅನ್ಸ್ಬೋದು. ಆಯಿತು, ಬಸ್ ಸ್ಟ್ಯಾಂಡ್ ಆಗಿತ್ತು ಅಂತಂದರೆ ಒಂದು ಮೂಮೆಂಟ್ ಬರಬೇಕು ಅಂದರೆ ಆಯಿತು, ಒಂದು 100 ತನಕ ಹೋಗಿದ್ದಿದ್ರೆ ಓಕೆ. ಅದಾದಮೇಲೆ ನೋಡಿ, ಇಲ್ಲೆಲ್ಲ ಮಧ್ಯದಲ್ಲಿ ಬಸ್ ಸ್ಟ್ಯಾಂಡ್ ಮಾಡಿಲ್ಲ ಅಂತ ನಾನು ಹೇಳ್ತಾ ಇಲ್ಲ. ಆದರೆ 2 ವರ್ಷದಲ್ಲಿ ನಿಮಗೆ ಆಲ್ಮೋಸ್ಟ್ 100 ರೂಪಾಯಿ ಇದ್ದಿದ್ದು 1,100 ಅಂದರೆ 10 ಟೈಮ್ಸ್ ಎಲ್ಲ ಗ್ರೋತ್ ಆಗಿದೆ 2 ವರ್ಷದಲ್ಲಿ ಅಂತಂದರೆ ಆ ಸ್ಟಾಕು ಮತ್ತೆ ಒಂದು ದೊಡ್ಡದಾಗಿ ಕನ್ಸಾಲಿಡೇಷನ್ ಆಗೋದು, ದೊಡ್ಡ ಫಾಲ್ ಆಗಿ ಅಲ್ಲೇ ಕೊಡುವಂಥ ಸಾಧ್ಯತೆ ಇರುತ್ತೆ. ಹಾಗಾಗಿ ಇಂಥ ಸ್ಟಾಕಿಂದ ನೀವು ದಯವಿಟ್ಟು ದೂರ ಇರಬೇಕು. ನೋಡಿ, ಕನ್ಸಿಸ್ಟೆಂಟು ಸ್ಟೆಬಿಲಿಟಿ ಬಿಸ್ನೆಸ್ ಅಂತಂದರೆ ಓವರ್ ದ ಇಯರ್ಸ್ ಬಿಲ್ಡಪ್ ಹೋಗಬೇಕು. ಯಾವುದೋ ಒಂದು ಸಡನ್ನಾಗಿ ಏನೋ ಒಂದು ಆಗುವಂಥದ್ದಾದರೆ ಅಂಥ ಬಿಸ್ನೆಸ್ಸಲ್ಲಿ ನಮಗೆ ವ್ಯಾಲ್ಯೂಯೇಷನಲ್ಲಿ ನಂಬಿಕೆ ಇರಲ್ಲ. ಅದಕ್ಕೆ ಪ್ರಮೋಟರ್ಗಳು ಕೂಡ ಆಚೆ ಹೋಗಿರ್ಬೋದು, ಸಾಕು ನಮಗೆ ಬಂದಿದೆಯಲ್ಲ ಇಷ್ಟು ಅಂತ. ಸೊ ಹಾಗಾಗಿ
ಹುಷಾರಾಗಿರಿ ದಯವಿಟ್ಟು. ಬಟ್ ತುಂಬ ಒಳ್ಳೆ ಕ್ವಶನು, ಹೇಗೆ ಫೈಂಡ್ ಔಟ್ ಮಾಡ್ತಾರೆ ನಾವು ಸ್ಟಾಕನ್ನು ಅಂತ ಹೇಳಿ, ಯಾಕಂದರೆ ನನ್ನ ಕಣ್ಣಿಗಂತೂ ಬೀಳಲ್ಲ ಇದು. ಇಲ್ಲಿ ನೋಡಿ, ಇಲ್ಲಿ ಗೆರೆ ಹೇಳ್ದಂಗೆ ಇದ್ದಿದ್ದಂಥ ಸ್ಟಾಕು ಈಗ ಯಾವ ಪಾರ್ಟಿಯಾಗಿ ಬೆಳವಣಿಗೆ ಆಗಿದೆ ಅಂತ. ಥ್ಯಾಂಕ್ಸ್ ಸರ್ ಕ್ವಶನ್ ಕೇಳಿದ್ದಕ್ಕೆ. ಸೊ ನೆಕ್ಸ್ಟು ಸಿಪ್ಲಾ. ಸೊ ಸಿಪ್ಲಾದಲ್ಲಿ ಒಂದಿಷ್ಟು ನ್ಯೂಸ್ ನಡೀತಾ ಇದೆ, ಅವರು ಅಕ್ವೈರ್ ಮಾಡೋದು ಇವ್ರು ಅಕ್ವೈರ್ ಮಾಡೋದು ಏನೋ ನಡೀತಾನೆ ಇತ್ತು. ಇವತ್ತು ನೋಡಿದ್ರೆ ಒಂದು ಫ್ರೆಶ್ ಬ್ರೇಕ್ಔಟ್ ಆಗೋ ಥರ ಕಾಣಿಸ್ತಾ ಇದೆ. ಒಂದು ದೊಡ್ಡದಾಗಿ ಒಂದು ಬಸ್ ಸ್ಟ್ಯಾಂಡ್ನ ಮಾಡಿತ್ತು, ಆ ಬಸ್ ಸ್ಟ್ಯಾಂಡಿಂದ ಬ್ರೇಕ್ಔಟ್ ಆಗ್ತಾ ಇದೆ. ಸೊ ನೋಡ್ತಾ ಹೋಗೋಣ, ಬಂದಿರೋ ಬ್ರೇಕ್ಔಟ್ ನೋಡಿದ್ರೆ ಇದು ಇನ್ನೂ ಕಂಟಿನ್ಯೂ ಆಗ್ತಾ ಹೋಗಬೇಕು. ಆಲ್ ಟೈಮ್ ಹೈ ಟೆರಿಟರಿಯಲ್ಲಿದೆ, ಎಲ್ಲಿ ತನಕ ಹೋಗುತ್ತೆ ಅಂತ ಗೊತ್ತಿಲ್ಲ. ಸೊ ವಾಲ್ಯೂಮ್ ಏನಂತ ಚೆನ್ನಾಗಿಲ್ಲ, ಹಾಗಾಗಿ ಕಾನ್ಫಿಡೆನ್ಸ್ ಇಲ್ಲ. ಇದು ಕೂಡ ಒಬ್ಬರು ಆಕ್ಟಿವಿಟಿ ಮಾಡಿ ಹೇಳಿದರು. ಸೊ ಸುಮಾರು ಸ್ಟಾಕ್ಗಳಲ್ಲಿ ನಮಗೆ ಒಳ್ಳೆ ಮೂಮೆಂಟ್ ಆಗ್ತಾ ಇದೆ, ಆದರೆ ವಾಲ್ಯೂಮ್ ಅನ್ನೋದು ಆಗಿಲ್ಲ. ವಾಲ್ಯೂಮ್ ಅನ್ನೋದು ಕೆಳಗಡೆನೇ ಹೋಗ್ತಾ ಇದೆ, ವಿರುದ್ಧ ದಿಕ್ಕಲ್ಲಿ ಹೋಗ್ತಾ ಇದೆ. ಇದರಿಂದ ಏನು ಅರ್ಥ ಆಗ್ತಾ ಇದೆ, ರಿಟೇಲ್ ಇನ್ವೆಸ್ಟರ್ಸ್ ಬಂದು ಪಾರ್ಟಿಸಿಪೇಟ್ ಮಾಡ್ತಾ ಇದ್ದಾರೆ ಅಂದರೆ ಎಲ್ಲ ಆಗ್ತಾ ಇದೆ ಅಂತ ಒಬ್ಬರು ಕ್ವಶನ್ ಕೇಳಿದರು. ಎಲ್ಲ ಸ್ಟಾಕಲ್ಲ, ಬಟ್ ಸುಮಾರು ಸ್ಟಾಕಲ್ಲಿ ಅಬ್ಸರ್ವೇಷನ್ ಮಾಡಿದರು. ಸರ್ ಖಂಡಿತವಾಗ್ಲೂ ಅದು ವೆರಿ ಗುಡ್ ಅಬ್ಸರ್ವೇಷನು. ಅಲ್ಲಿ ಏನು ಬೇಕಾದರೂ ಆಗ್ತಾ ಇರ್ಬೋದು. ಅಂದರೆ ಯಾರೋ ಅವರು ಕಮ್ಮಿ ಪ್ರಮಾಣದಲ್ಲಿ ಬಂದು ಇನ್ವೆಸ್ಟ್ ಮಾಡಿರ್ಬೋದು, ಅಂದರೆ ತುಂಬ ಜನ ಪಾರ್ಟಿಸಿಪೇಟ್ ಮಾಡಿದ್ರೆ ಕೆಲವರೇ ಪಾರ್ಟಿಸಿಪೇಷನ್ ಮಾಡಿರ್ಬೋದು. ಅದಕ್ಕೆ ನಾನು ಡೆಲಿವರಿ ಪರ್ಸೆಂಟೇಜ್ ಅನ್ನೋದು ವೆರಿ ಇಂಪಾರ್ಟೆಂಟ್ ಅಂತ ಹೇಳ್ತಾ ಹೋಗೋದು. ನೋಡ್ತಾ ಹೋಗೋಣ ಇದಕ್ಕೆಲ್ಲ ಒಂದು ಕರೆಕ್ಷನ್ ಬರುತ್ತಾ, ಏನಾಗುತ್ತೆ ಮಾರ್ಕೆಟ್ ಅನ್ನೋದು ತುಂಬ ಇಂಟ್ರೆಸ್ಟಿಂಗ್ ಆಗಿದೆ. ಜನವರಿ, ಫೆಬ್ರವರಿ, ಮಾರ್ಚ್ ಈ 3 ತಿಂಗಳ ಒಳಗಡೆಗಾಗಿ ಮಾರ್ಕೆಟು ಒಂದು ಕರೆಕ್ಷನ್ನ ತೊಗೊಂಡ್ರೆ ತುಂಬ ಒಳ್ಳೆಯದು, ಕನ್ಸಿಡರಿಂಗ್ ದ ಎಲೆಕ್ಷನ್ ಬರೋದ್ರಿಂದ. ಸೊ ಈಗಲೇ ತುಂಬ ದೊಡ್ಡ ರ್ಯಾಲಿ ಆಗ್ತಾ ಹೋಯಿತು ಅಂತಂದರೆ ಒಂದು ರೀತಿ ಫ್ಯೂಚರ್ ಅಂತ ಅನ್ಕೋಬೋದು ನೀವು. ಮಾರ್ಕೆಟಲ್ಲಿ ಇವಾಗಲೇ ಅಷ್ಟು ರ್ಯಾಲಿ ಆಗ್ತಾ ಇದೆ ಅಂದರೆ ಗೊತ್ತಿಲ್ಲ, ಒಂದು ಸ್ಟೇಬಲ್ ಗೌರ್ಮೆಂಟ್ ಅನ್ನೋದು ಬರದಲ್ಲೇ ಇರುವಂಥ ಸಾಧ್ಯತೆ ಇದೆ. ಇದು ಹಿಂದೆ ಕೂಡ ನಾನು ಕಮ್ಯುನಿಟಿ ಟ್ಯಾಬಲ್ಲಿ ಹಾಕಿದ್ದೆ, ಏನು ಬೇಕಾದರೂ ಆಗ್ಬೋದು ಅಂತ. ಮತ್ತೆ ರಷ್ಯಾ ಉಕ್ರೇನ್ದಾಯಿತು, ಈಗ ಯಾವುದೋ ಕೊರಿಯಾ ಯುದ್ಧ ಅಂತ ಒಬ್ಬರು ಕಮೆಂಟ್ ಮಾಡಿದ್ರು, ಕೋವಿಡ್ ಅಂತ ಬಂತು, ಯಾವುದಾದ್ರೂ ಏನಾದರೂ ಒಂದು ಅಷ್ಟು ದೊಡ್ಡ ನೆಗೆಟಿವ್ ನ್ಯೂಸ್ ಬರ್ತಾ ಇದೆಯಾ, ಏನು ಕತೆ, ಆ ರೀತಿ ಆಗ್ಬೋದಾ ಅಂತ ಅಂದಿದ್ದೆ. ಯಾವುದೇ ಆದರೂ ಅಷ್ಟೇ ಒಂದು ಕನ್ಸಿಸ್ಟೆಂಟಾಗಿ ಒಂದು ನಿಂತು ಪಾಸ್ ಆಗಿ ಸಪೋರ್ಟ್ ರೆಸಿಸ್ಟೆನ್ಸ್ ಆಗಿ ಒಂದು ಒದ್ದಾಟ ಆಗಿ ಮೇಲ್ಗಡೆ ಹೋದರೆ ಅದಕ್ಕೆ ಬೆಲೆ ಇರುತ್ತೆ. ಒಂದೇ ಡೈರೆಕ್ಷನಲ್ಲಿ ಹೋದರೆ ಅದಕ್ಕೆ ಬೆಲೆ ಇರಲ್ಲ. ಸೊ ಲಕ್ಕಿಲಿ ನಿಫ್ಟಿನಲ್ಲಿ, ಬ್ಯಾಂಕ್ ನಿಫ್ಟಿನಲ್ಲಿ ಆ ಆಕ್ಟಿವಿಟಿ ಆಗ್ತಾ ಇದೆ. ಒಂದು ಲಾಂಗ್ ಕನ್ಸಾಲಿಡೇಷನ್ ಆಗ್ತಾ ಇದೆ. ಈ ಕನ್ಸಾಲಿಡೇಷನ್ ವೆರಿ ಇಂಪಾರ್ಟೆಂಟ್. ಕನ್ಸಾಲಿಡೇಷನ್ ಆಗಿ ಇದಕ್ಕೊಂದು ಕರೆಕ್ಷನ್ ಆಗಿ ಮತ್ತೆ ಬೌನ್ಸ್ ಬ್ಯಾಕ್ ಕೊಟ್ಟರೆ ಆಮೇಲೆ ಹಿಡಿಯೋದಿಲ್ಲ ಮಾರ್ಕೆಟ್ನ. ಈಗ ಇಲ್ಲಿಂದ ಮೇಲ್ಗಡೆ ಹೋದ್ರೂ ಹೋಗ್ಬೋದು, ಬಟ್ ಒಂದು ಒಳ್ಳೆ ರ್ಯಾಲಿ ಆಗಿರೋದ್ರಿಂದ ಒಂದು ಹೆಲ್ದಿ ಕರೆಕ್ಷನ್ ಆಗಿ ಆಮೇಲೆ ನಮಗೆ ಬೌನ್ಸ್ ಬ್ಯಾಕ್ ಕೊಡ್ತು ಅಂತಂದರೆ ಇನ್ವೆಸ್ಟ್ ಮಾಡೋದಕ್ಕೂ ಒಂದು ಆಪರ್ಚುನಿಟಿ, ಟ್ರೇಡ್ ಮಾಡೋರಿಗೂ ಒಂದು ಆಪರ್ಚುನಿಟಿ, ಮತ್ತು ಲಾಂಗ್ ರನ್ನಲ್ಲಿ ನಮ್ಮ ದೇಶ ದೃಷ್ಟಿಯಿಂದನೂ ಒಂದು ಒಳ್ಳೆ ಆಪರ್ಚುನಿಟಿ. ನೋಡ್ತಾ ಹೋಗೋಣ ಯಾವ ರೀತಿ ಆಗ್ತಾ ಹೋಗುತ್ತೆ ಅಂತ. ಅದೇ ರೀತಿಯಾಗಿ ಬಜಾಜ್ ಫೈನಾನ್ಸ್. ಸೊ ಎಗೇನ್ ನಾನು ಯಾವುದೇ ಸ್ಟಾಕ್ಗಳನ್ನು ಮಾತಾಡೋದಾದ್ರೂ ನೋಡಿ, ಡಿಸ್ಕ್ಲೇಮರ್, ನಾನು ಕೆಲವೊಂದು ಸ್ಟಾಕಲ್ಲಿ ಇನ್ವೆಸ್ಟರ್ ಆಗಿರ್ಬೋದು, ಜೊತೆಗೆ ನಾನೊಬ್ಬ ಸೆಬಿ ರಿಜಿಸ್ಟರ್ಡ್ ಇನ್ವೆಸ್ಟ್ಮೆಂಟ್ ಅಡ್ವೈಸರ್ ಆಗಿರೋದಿಲ್ಲ. ಹಾಗಾಗಿ ನೀವು ಟ್ರೇಡ್ ಮಾಡೋದಕ್ಕಿಂತ ಮುಂಚೆ, ನೀವು ಇನ್ವೆಸ್ಟ್ ಮಾಡೋದಕ್ಕಿಂತ ಮುಂಚೆ ನಿಮ್ಮ ಅನಾಲಿಸಿಸ್ನ ನೀವು ಮಾಡುವಂಥದ್ದು ವೆರಿ ವೆರಿ ಇಂಪಾರ್ಟೆಂಟ್, ಅದನ್ನ ಮರೆಯೋಕ್ಕೆ ಹೋಗ್ಬಿಡಿ. ಸೊ ಬಜಾಜ್ ಫೈನಾನ್ಸಲ್ಲಿ ನೆನ್ನೆ ಮಾತಾಡ್ಕೊಂಡಿದ್ದು, ಈ ಟ್ರೆಂಡ್ ಲೈನಿಂದ ಕೆಳಗಡೆ ಏನಾದ್ರು ಬಂತು ಅಂತಂದರೆ ಒಂದು ಫಾಲ್ ಬರ್ಬೋದು ಇವತ್ತು ಅಂತ. ಅದೇ ರೀತಿ ಆಯಿತು ಕೂಡ, ಒಂದು ದೊಡ್ಡದಾಗಿ ಮತ್ತೆ ಬಸ್ ಸ್ಟ್ಯಾಂಡ್ ಮಾಡಿದೆ. ಸೇಮ್ ನಾಳೆಗೂ ಕೂಡ ಈಗ ನೋಡಿ, ಬಸ್ ಸ್ಟ್ಯಾಂಡ್ ಈ ಸಪೋರ್ಟ್ ಅಂದರೆ ಇಲ್ಲಿ ಸರಿ ಸುಮಾರು ಈ ಝೋನಲ್ಲಿ ಇದೆ, ಅಂದರೆ 7650. ಸೊ ನಾಳೆ ಏನಾದ್ರು ಈ ಬಸ್ ಸ್ಟ್ಯಾಂಡಲ್ಲೇ ಓಪನ್ ಆಗಿ 7650 ಬ್ರೇಕ್ ಆಗಿ ಬರ್ತಾ ಇದೆ ಅಂತಂದರೆ ನೀವು ಮತ್ತೆ 7600 ಅಂದರೆ ಎವ್ರಿ 50 ಪಾಯಿಂಟ್ಸನ್ನು ಇಟ್ಕೊಂಡಿರಿ. ತುಂಬ ವಾಲಟೈಲ್ ಸ್ಟಾಕ್ ಮತ್ತೆ ಹೇಳ್ತಾ ಇದ್ದೀನಿ. ಹೊಸದಾಗಿ ಯಾರಾದರೂ ಟ್ರೇಡ್ ಮಾಡ್ತಾ ಇದ್ದೀನಿ ಅಂದರೆ ದಯವಿಟ್ಟು ದೂರ ಇರಿ. ಇನ್ವೆಸ್ಟ್ ಮಾಡೋರು ಇನ್ನೂ ಟೈಮ್ ಬಂದಿಲ್ಲ, ಬರುತ್ತೆ, ಗ್ಯಾಪ್ ಎಲ್ಲ ಫಿಲ್ಅಪ್ ಮಾಡೋಕ್ಕೆ ಬಂದರೆ. ನಾನು ಹೇಳಿದ್ನಲ್ಲ ಅವತ್ತು ಆ ಒಂದು ಆಪರ್ಚುನಿಟಿ ಇತ್ತು ಅಂತ ಅಂದ್ಕೊಂಡಿದ್ವಿ, ಆ ರೀತಿ ಕೊಡಲಿಲ್ಲ ಇಲ್ಲಿ ಕೆಳಗಡೆ ಬರ್ತಿದ್ದಾಗ. ಸೊ ಆ ರೀತಿ ಬರಲಿಲ್ಲ. ಆ ರೀತಿ ಬಂದಿದ್ದರೆ ನಾವು ಇನ್ವೆಸ್ಟ್ ಮಾಡೋದ್ರ ಬಗ್ಗೆ ಯೋಚನೆ ಮಾಡ್ಬೋದಿತ್ತು. ಆ ರೀತಿ ಆಪರ್ಚುನಿಟಿ ಕೊಟ್ಟಿಲ್ಲ. 6000 ಲೆವೆಲ್ಗೆಲ್ಲ ಬಂತು ಅಂದರೆ ವೆರಿ ವೆರಿ ಗೋಲ್ಡ್ ಲೆವೆಲ್ ಟು ಅಕ್ಯುಮುಲೇಟ್ ಇನ್ ದಿ ಸ್ಟಾಕು. ಆ ರೀತಿ ಆಗುತ್ತಾ ಇಲ್ವೋ ನೋಡೋಣ. ಇಲ್ಲಿ ಒಂದು ಹೆಡ್ ಆ್ಯಂಡ್ ಶೋಲ್ಡರ್ಸ್ ಆಗ್ತಾ ಇದೆ ಅಂತ ನಾವು ಮಾತಾಡ್ಕೊಂಡಿದ್ವಿ ಅನಿಸುತ್ತೆ. ಆ ರೀತಿ ಆಗ್ತಾ ಇದೆ ಸೆಂಟಿಮೆಂಟು, ಆದರೆ ಇಲ್ಲಿ ಮೇಲ್ಗಡೆ ಹೋಗಿತ್ತು. ಈಗ ನೋಡೋಣ, ಇಲ್ಲಿಂದ ವಾಪಸ್ಸನ್ನು ಕೆಳಗಡೆ ತೊಗೊಂಬಂದು ಮತ್ತೆ ನೆಕ್ಲೈನ್ ಅಂತ ಬಂತು ಅಂತಂದರೆ 7000 ಬ್ರೇಕ್ ಆಯಿತು ಅಂದರೆ ಮತ್ತೆ ಇದು 6000 ಕಡೆಗೆ ಬರ್ಬೋದು. ಆ ರೀತಿ ಎಲ್ಲ ಸಾಧ್ಯತೆ ತುಂಬ ದೂರ ಇದೆ. ಸೊ ಇಲ್ಲೊಂದು ಗ್ಯಾಪ್ ಇದೆ, ಅಟ್ಲೀಸ್ಟ್ ಆ ಗ್ಯಾಪನ್ನಾದ್ರು ಫಿಲ್ ಆಗ್ಬೋದು ಅಂತ ಅನ್ಕೊತಾ ಇದ್ದೀನಿ. ಅದೇ ರೀತಿ ಇದು ಮೂವ್ ಆಗ್ತಾ ಇದೆ ಸ್ಟಾಕು. ನೋಡ್ತಾ ಹೋಗೋಣ, ನಾಳೆ ಗ್ಯಾಪ್ ಅಪ್ ಓಪನಿಂಗ್ ಆಯಿತು ಅಂತಂದರೆ ಅಥವಾ ಇದೇ ಝೋನ್ ಓಪನ್ ಆಗಿ ಮೇಲ್ಗಡೆ ಹೋಯಿತು ಅಂತಂದರೆ ಇದೇ ಈಗ ನಮಗೆ ರೆಸಿಸ್ಟೆನ್ಸ್ ಥರ ಆ್ಯಕ್ಟ್ ಆಗ್ತಾ ಹೋಗುತ್ತೆ. ಕೆಳಗಡೆ ಬರ್ತಾ ಹೋಯಿತು ಅಂತಂದರೆ ನಿಮಗೆ 7600 ನಾಳೆ ನೋಡಲಿಕ್ಕೆ ಸಿಗ್ತಾ ಹೋಗ್ಬೋದು. ಅದೇ ರೀತಿಯಾಗಿ ಪ್ಲಾನ್ ಮಾಡ್ತಾ ಹೋಗಿ ಅಂತ ಹೇಳ್ತೀನಿ. ಇದಿಷ್ಟು ಇವತ್ತಿನ ಚಾರ್ಟ್ ಸಾಕಾಗಿತ್ತು. ಈ ವಿಡಿಯೋ ಇಷ್ಟ ಆಗಿದ್ರೆ ದಯವಿಟ್ಟು ವಿಡಿಯೋನ ಲೈಕ್ ಮಾಡಿ ಹಾಗೂ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿ. SGB ಬಗ್ಗೆ ಒಬ್ಬರು ಕೇಳಿದರು, ಸರ್ ಡಿಸೆಂಬರ್ 22, 23 ಪಾರ್ಟಿಸಿಪೇಟ್ ಮಾಡಿದ್ದೀನಿ, ಇನ್ನೂ ಅಲಾಟ್ ಆಗಿಲ್ಲ ಅಂತ ಹೇಳಿದಿರ. ಯೂಶಲಿ 1 ರಿಂದ 2 ವಾರದಲ್ಲಿ ಅಲಾಟ್ ಆಗಬೇಕದು. ಒಂದ್ಸಲ ನೀವು ಗ್ರೋ ಆ್ಯಪ್ ಅಂತ ಹೇಳಿದ್ರೆ ಅಲ್ಲಿ ಒಂದ್ಸಲ ಚೆಕ್ಔಟ್ ಮಾಡಿ, ಅವರಿಗೆ ಮೇಲ್ ಬರೆದ್ಬಿಟ್ಟು ಕೇಳಿ ಯಾಕೆ ತೋರಿಸ್ತಾ ಇಲ್ಲ ಡಿಮ್ಯಾಟ್ ಅಕೌಂಟಲ್ಲಿ ಅಂತ. ನಿಮಗೆ ಮೆಸೇಜ್ ಕೂಡ ಬರುತ್ತೆ ಡಿಮ್ಯಾಟ್ ಅಕೌಂಟಿಗೆ ಜಮೆ ಆದರೆ. ಚೆಕ್ಔಟ್ ಮಾಡಿ ಅದೇನಂತ ಅನಿಸ್ತು ಅಂತ ಅವ್ರು ಏನು ರಿಪ್ಲೈ ಕೊಟ್ಟರು ಅಂತ ನಿಮಗೆ ಕಮೆಂಟ್ ಮಾಡಿಬಿಟ್ಟು ತಿಳಿಸಿ ನೀವು. ಸೊ 2024 ನಮ್ಮ ಚಾನಲ್ನ ಮಿಷನ್ ತಮಗೆಲ್ಲರಿಗೂ ಗೊತ್ತಿದೆ, ಜೀವ ವಿಮೆ ನಮ್ಮೆಲ್ಲರ ಹೊಣೆ. ಸೊ ದಯವಿಟ್ಟು ಹೆಲ್ತ್ ಇನ್ಶೂರೆನ್ಸ್ ಅಂತ ಆಗಿತ್ತು ಹೋದ ವರ್ಷ, ಈ ವರ್ಷ ಲೈಫ್ ಇನ್ಶೂರೆನ್ಸ್ ಹೇಳಿದೆ. ಇವತ್ತು ನಾನು ಲೈಫ್ ಇನ್ಶೂರೆನ್ಸ್ ಡೇಟಾ ಹೇಳೋದು ಮರ್ತೋಯ್ತು ನೋಡಿ. ಮ್ಯಾಕ್ಸು ಮತ್ತು LIC, ಅದೇ ರೀತಿಯಾಗಿ SBI ಲೈಫ್ ಇನ್ಶೂರೆನ್ಸಲ್ಲಿ ತುಂಬ ಪ್ರೀಮಿಯಮ್ಗಳು ಅಪ್ರಿಸಿಯೇಷನ್ ಆಗಿದೆ, ಒಳ್ಳೆ ಡೇಟಾ ಹೊರಗೆ ಬಂದಿದೆ. ಆದರೆ HDFC ಲೈಫು ಮತ್ತು ICICIನಲ್ಲಿ ಒಂದು ನೆಗೆಟಿವ್ ಸೆಂಟಿಮೆಂಟ್ ಬಂದಿದೆ, ಅಂದರೆ ಪ್ರೀಮಿಯಮ್ಗಳು ಕಮ್ಮಿ ಕಲೆಕ್ಟ್ ಆಗಿದೆ ಅಂತ. ಇದು ಬರೀ ಡಿಸೆಂಬರ್ ಮಂತಿನ ಡೇಟಾ ಆಗಿತ್ತು. ಸೊ ಆ ರೀತಿಯಾಗಿ ನೆನ್ನೆ ಅಷ್ಟೇ ಬಂದಿತ್ತು, ಅದು ಹೊರಗೆ ಬಂದಿತ್ತು, ನಾನು ಹೇಳೋದು ಮರ್ತೋದೆ. ನಾಳೆ ಬೇಕಾದರೆ ಒಂದೆರಡು ಇನ್ಶೂರೆನ್ಸ್ ಸೆಕ್ಟರ್ ಸ್ಟಾಕ್ಗಳನ್ನು ಮಾತಾಡ್ತಾ ಹೋಗೋಣ. ಎರಡು ಸ್ಟಾಕ್ಗಳಿದೆ ನಿಫ್ಟಿ 50ನಲ್ಲಿ, SBI ಮತ್ತು HDFC ಲೈಫು. ನಾಳೆ ಅದನ್ನು ಬೇಕಾದ್ರೆ ಕವರ್ ಮಾಡಿಕೊಡ್ತೀನಿ. ಇದಿಷ್ಟು ಇವತ್ತಿನ ಚಾರ್ಟ್ ಸ್ಟಾಕ್ ಆಗಿತ್ತು. ಮತ್ತೊಮ್ಮೆ ಭೇಟಿಯಾಗೋಣ. ಎಲ್ಲರಿಗೂ ನಮಸ್ಕಾರ.